ನಿಜ ನುಡಿಗೆ ಮಣಿಯುವೆನು. ನಿಜವನ್ನರಿಸುವ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋನ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುತರನ್ನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನವೇ. ಸಿದ್ಧಾರೂಢರಿಗೆ ನತನವೇ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತದೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುವರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणम् शान्तैकपदं देवं सिद्धारूढमहं भजे. जगदादि जगद्गुरु अद्वैत सार्वभौम सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 8ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನ ಪರಬ್ರಹ್ಮನ ಯೋಗ ಶಕ್ತಿಯನ್ನು ನಾವು ತಿಳ್ಕೋಬೇಕು. ಯಾರಾದರೂ ಕೂಡ ಒಬ್ಬ ವ್ಯಕ್ತಿಯ ಸಹವಾಸವನ್ನು ಮಾಡುವುದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಗುಣಗಳನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ನಾವು ತಿಳ್ಕೋಬೇಕು. ಆವಾಗ ಮಾತ್ರ ಆ ವ್ಯಕ್ತಿಯ ಸಹವಾಸ ಅಥವಾ ಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಯೋಗ ಏನಾಗ್ತದೆ ಅಂದರೆ ಎಂದಿಗೂ ಕೂಡ ಕೆಡೋದಿಲ್ಲ ಅಂತ. ಯಾಕೆ ಕೆಡೋದಿಲ್ಲ ಅಂದರೆ ಮೊದಲೇ ಆತನ ಸಾಮರ್ಥ್ಯ ಶಕ್ತಿಯನ್ನು ತಿಳಿದುಕೊಂಡೇ ಆತನನ್ನು ಸಹವಾಸ ಮಾಡಿದಾಗ ಆ ಸಹವಾಸಕ್ಕೆ ಎಂದು ಭಂಗ ಬರುವುದಿಲ್ಲ. ಅದೇ ಪ್ರಕಾರವಾಗಿ ಪರಮಾತ್ಮನ ಅಲೌಕಿಕವಾದ ಶಕ್ತಿ, ಯುಕ್ತಿ, ಬುದ್ಧಿ, ನಿರೋಧ ಇವೆಲ್ಲವನ್ನು ವಿಚಾರ ಮಾಡಿದಾಗ
ಪರಮೇಶ್ವರನ ಯೋಗದ ಶಕ್ತಿ. ಆ ಶಕ್ತಿ ತಿಳಿಯುವುದೆಂದರೆ, ಪರಮಾತ್ಮನ ಶಕ್ತಿ ನಾವು ತಿಳಿದಂದರೆ ನಮಗೆ ಆತನ ಸಂಘವನ್ನು ಅಥವಾ ಆತನಿಗೆ ನನಗೆ ಕೂಡುತ್ತದೆ ಇಲ್ಲ ಅನ್ನುವುದು ನಮಗೆ ಗೊತ್ತಾಗ್ತದೆ. ಆತನಲ್ಲಿ ಕೂಡುವ ಶಕ್ತಿ ನಮ್ಮಲ್ಲಿದ್ದರೆ ಅದು ಸಹವಾಸದ ಯೋಗ ಆಗ್ತದೆ, ಅದು ಕೂಡುವಿಕೆ. ಅದರಂತೆ ಪರಮಾತ್ಮ ಪರಮಾತ್ಮ ಅಂತ ನಾವೆಲ್ಲರೂ ಹೇಳ್ತೀವಲ್ಲ, ಪರಮಾತ್ಮನ ಶಕ್ತಿ, ಪರಮಾತ್ಮನ ಸಾಮರ್ಥ್ಯ, ಪರಮಾತ್ಮನ ಇರುವಿಕೆ, ಪರಮಾತ್ಮನ ಲಕ್ಷಣ, ಅವನು ಏನೇನು ಮಾಡಬಲ್ಲನೋ, ಅವನು ಹೇಗೆ ಮಾಡುವನೋ, ಹೇಗೆ ಇರುವನೋ ಅನ್ನುವುದನ್ನು ನೀ ತಿಳಿದುಕೊಳ್ಳುವುದೇ ಯೋಗ. ಆ ಯೋಗದಲ್ಲಿ ನೀನು ಐಕ್ಯ ಆಗಬೇಕು, ಕೂಡಬೇಕಾಗಿದ್ರೆ ಆ ಗುಣಲಕ್ಷಣಗಳು ನನ್ನಲ್ಲಿ ಆವಿಲ್ಲ ಅಂತ ನೀನು ತಿಳ್ಕೋಬೇಕು. ಹೌದಿಲ್ಲ? ಆ ತಿಳ್ಕೊಂಡ್ರೆ ಏನಾಗ್ತಿದ್ದಿ ಅಂದರೆ, ಆ ಜೀವ ಭಾವ ಹೋಗಿ ಬ್ರಹ್ಮ ಭಾವ ಬರ್ತದಂತ. ಜೀವ ಭಾವ ಹೋಗ್ತದ, ಬ್ರಹ್ಮ ಭಾವ ಬರ್ತದ. ಯಾಕಂದ್ರೆ ಆ ಪರಮಾತ್ಮನಲ್ಲಿ ಇರುವುದೇ ನಿನ್ನಲ್ಲಿ, ನಿನ್ನಲ್ಲಿರುವ ಶಕ್ತಿಯೇ ಪರಮಾತ್ಮನಲ್ಲಿ ಆದಂದಾಗ ಅಲ್ಲಿ ಸಹವಾಸ ಆಗ್ತದಿಲ್ಲ. ಅದನ್ನು ಕೂಡುವುದೇ ಯೋಗ ಅಂದರು. ಅದಕ್ಕೆ ಹಿಂದಿನ ಕೆಲವು ಗುಣಲಕ್ಷಣಗಳು ಯಾಕೆ ಹೇಳಿದ್ರು ಅಂದರೆ, ಈ ಬ್ರಹ್ಮಜ್ಞಾನದ ಅರಿವು ನಿನಗೆ ಪರಿಪೂರ್ಣ ಆಗಿ ಪರಮಾತ್ಮನೇ ನಾನು ಅನ್ನುವುದು ಬರಬೇಕಾಗಿದ್ರೆ ಹಿಂದಿನ 20 ಲಕ್ಷಣಗಳನ್ನು ಹೇಳ್ತಾ ಬಂದರು. ಇಂತಿಂಥ ಗುಣಗಳೇ ನಿನ್ನಲ್ಲಿರಬೇಕು. ಹಾಗಾಗಿ ಪರಮಾತ್ಮನ ತತ್ವವನ್ನು ತಿಳಿಬೇಕಾದ್ರೆ ಸರ್ವ ಕರ್ಮಗಳು ಯಾರಿಂದ ನಡೀತಾವಪ್ಪ ಜಗತ್ತಿನಲ್ಲಿ ಅಂದರೆ, ಆ ಮನೆಯ ಸಂಸಾರ ಯಾರಿಂದ ನಡೆಯುತ್ತದೆ ಅಂದರೆ, ನಾವು ಒಬ್ಬಿಲ್ಲ ಒಬ್ಬ ವ್ಯಕ್ತಿಯ ಆಡಳಿತದಲ್ಲಿ, ಅಧಿಕಾರದಲ್ಲಿ, ಯಜಮಾನತ್ವದಲ್ಲಿ ಆ ಮನೆಯ ಸಂಸಾರ ಆದಂತೆ ಹೇಳ್ತೀವಿಲ್ಲ. ಅದರಂತೆ ಜಗತ್ತಿನ ಸರ್ವ ಕರ್ಮಗಳು ಯಾರಿಂದ ಜರುಗುತ್ತದೆ ಅಂದರೆ ಮನೆಯ ಒಬ್ಬ ಮನುಷ್ಯನಿಂದ ಅಲ್ಲ. ಇದು ಮನುಷ್ಯರಿಂದ ನಡೆದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಯಾರಿಂದ ನಡೆದಾವೆ? ಇವು ಪರಮೇಶ್ವರನಿಂದಲೇ ಅಂತ ತಿಳ್ಕೊಂಡು, ಇಂಥ ಒಂದು ನಿಜವನ್ನು ನಾವು ತಿಳಿಲಾರದೆ ಅಜ್ಞಾನ ಸ್ಥಿತಿಯಲ್ಲಿ ಭ್ರಾಂತಿ ಭ್ರಮೆಯಿಂದ ಅಹಂಕಾರ ಪ್ರೇರಣೆಯಿಂದ ಜೀವಗಳು ಮಾಡುವ ಕರ್ಮಕ್ಕೆ ಪರಮೇಶ್ವರನು ಜವಾಬ್ದಾರನಲ್ಲ. ಪರಮಾತ್ಮ ಜವಾಬ್ದಾರಿ ಯಾಕಲ್ಲ ಅಂದರೆ, ಅಜ್ಞಾನಿಗಳಾದ ನಾವೆಲ್ಲ ಏನು ತಿಳ್ಕೊಂಡಿವಂದರೆ ಭ್ರಾಂತಿ ಆಯಿತು, ಭ್ರಾಂತಿಯಿಂದ ಏನಾಗ್ತದ? ವಾಂತಿ ಆಗ್ತದೆ. ತಲೆ ತಿರುಗ್ತದ ಅಂದ್ರೇನು ಸ್ವಲ್ಪ ವಾಂತಿ ಆಗ್ತದಂತ ಅರ್ಥ. ಭ್ರಾಂತಿ ಯಾವಾಗ ಆಯ್ತಂದ್ರೆ ಅಲ್ಲಿ ಅಹಂಕಾರದಿಂದ ತಿರುಗ್ತದೆ. ಅಹಂಕಾರದಿಂದ ನಾನು ನಾನು ನಂದು, ನಾನು ನಂದು ನಾನೇ, ನನ್ನ ಶಕ್ತಿ ಸಾಮರ್ಥ್ಯಂದೇ ಈ ಎಲ್ಲ ಕರ್ಮಗಳು ನಡೀತಾವಂತ ಯಾವನು ತಿಳ್ಕೊಂಡನ ಅವನ ಕರ್ಮಗಳಿಗೆ ನಾನು ಜವಾಬ್ದಾರನಲ್ಲ. ಹೌದಾ ಇಲ್ಲ? ಜವಾಬ್ದಾರಿ ಯಾಕಂದ್ರೆ ಪರಮಾತ್ಮ ಎಲ್ಲ ನಿಂದೆ ಅಂದಾಗ, ಸಂಸಾರದಲ್ಲಿ 4 ಮಂದಿ ಅಣ್ಣ ತಮ್ಮಂದರು ಇದ್ದಾಗ, 4 ಜನ ಹೆಣ್ಮಕ್ಳಿದ್ದಾಗ ಮನೆ ಯಜಮಾನ ಎಲ್ಲರ ಜವಾಬ್ದಾರಿ ತಗೊಂಡನ, ಮನೆತನ ನಡೆಸನ, ಬಹಳ ಅಚ್ಚುಕಟ್ಟಾಗಿ ನಡೆದ ಮನೆ. ಅಂತ ಮಧ್ಯದಲ್ಲಿ ಯಾರೋ 2-3 ಇಲ್ಲೆಲ್ಲ ನಿನ್ನಿಂದ ನಡೀತದೇನು, ನಾವೇನು ಮಾಡಂಗಿಲ್ಲೇನು, ಎಲ್ಲ ನೀನೇ ಮಾಡ್ತದ್ದೇನೆ ಅಂತ ಪ್ರಾರಂಭ ಯಾವಾಗಾಯಿತು?
ಆ ಯಜಮಾನ ಆ ಮನೆ ಜವಾಬ್ದಾರಿ ಬಿಡ್ತಾನೆ ನೋಡ್ರಿ, ಬಿಡ್ತಾನಿಲ್ಲ. ಮತ್ತು ಇಷ್ಟೇ ಮಾನವನಲ್ಲಿ ಆದಂದರೆ ಪರಮಾತ್ಮನಲ್ಲಿ ಹೇಗಿರ್ಬೋದು ವಿಚಾರ ಮಾಡಬೇಕಲ್ಲ ನಾವು. ಆ ಕಾರಣದಿಂದ ಅಜ್ಞಾನವ ಕಾರಣದಿಂದ ಜೀವರುಗಳು ಕರ್ತೃತ್ವ ಬುದ್ಧಿ ಆದ ನಮ್ಮಲ್ಲಿ. ಕರ್ತೃತ್ವ ಬುದ್ಧಿ ಅಂದ್ರೇನು? ನಾನು 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 ನಾನೇ ಮಾಡ್ತೀನಿ ಏನು ಮಾಡ್ತಿದ್ದೀನಿ ನೀನು ಅಂತ. ತಾತ ಹೇಳ್ತದ, ತಮ್ಮ ತಲೆಗಳ ಒಂದು ಕೂದಲು ಉದುರಿ ನೆಲಕ್ಕೆ ಬಿದ್ದರೆ ಆ ಕೂದಲನ್ನೇ ನೀನು ಮಾಡೋಕೆ ಬರೋದಿಲ್ಲ ಅಂದಾಗ ಮತ್ತೆ ಜಗತ್ತಿನಲ್ಲಿ ಏನು ಮಾಡೋನಿದ್ದಿ ಅಂತ. ಇಷ್ಟು ಅಲ್ಪ ಬುದ್ಧಿ ಇದ್ರೂ ಕೂಡ ಸರ್ವಜ್ಞ ನಾವಂತನೇ ಹೊರಟಿವಲ್ಲ, ಇಂಥವ್ರನ್ನ ಭಗವಂತ ಪರಮಾತ್ಮ ಕೈ ಬಿಡ್ತಾನೆ, ನೀನೇ ಮಾಡಿಕಪ್ಪ ಅಂತಾನೆ. ಹಾಗಾಗಿ ಇಲ್ಲಿ ಮಹಾತ್ಮರು ಮುಂದಿನ ಶ್ಲೋಕದಲ್ಲಿ ಈ ಪರಮೇಶ್ವರನ ವಿಭೂತಿ ಯೋಗ ತಿಳಿದವನು ಯಾವಾಗಲೂ ವಿವೇಕಶಾಲಿಯಾಗಿ ಆತ ಪ್ರಪಂಚವನ್ನು ಮಾಡಲಿ ಪಾರಮಾರ್ಥವನ್ನು ಮಾಡಲಿ ಆತನಲ್ಲಿ ವಿವೇಕ ಇರ್ತದೆ. ಇದು ಮಾಡಿದರೆ ಏನು ಆಗಬಹುದು ಏನು ಆಗಬಾರದು ಅನ್ನೋ ವಿಚಾರ ಗೊತ್ತಿದ್ದೇ ಪ್ರಪಂಚವನ್ನು ಮಾಡ್ತಾರೆ. ಪಾರಮಾರ್ಥಂತೂ ಸುವಿವೇಕದಿಂದ ಮಾಡ್ತಾರೆ. ಯಾಕಂದ್ರೆ ಇದನ್ನು ಕೂಡ ಜ್ಞಾನಿಗಳು ಪ್ರಪಂಚವನ್ನ ಕೆಡಿಸೋ ಪ್ರಯತ್ನ ಮಾಡಂಗಿಲ್ಲ, ಅದನ್ನ ಬಳಸುವ ವಿಧಾನದಿಂದ ನಡಿಬೇಕು ಅಂತ ಅವ್ರ ಇಚ್ಛೆ. ಇದು ಎರಡೂ ಆಗದಿದ್ದಾಗ ಮೊದಲೇ ಗೊತ್ತಿರ್ತದೆ ಅವರಿಗೆ ಇದೆಲ್ಲ ಸುಳ್ಳು ಅಂತಾರ. ಸುವಿವೇಕದಿಂದ ತಮ್ಮ ಪ್ರಕಾರ ತಾವು ಹೋಗ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ ಅಂತ ಈ ಶ್ಲೋಕದ ಅಭಿಪ್ರಾಯವನ್ನ ಏ ಅರ್ಜುನ, ನಾನೇ ಸರ್ವ ಜಗದ ಉತ್ಪತ್ತಿಗೆ ಕಾರಣನು ಮತ್ತು ನನ್ನಿಂದಲೇ ಸರ್ವವು ಪ್ರವರ್ತಿಸುತ್ತದೆ ಅಂದರೆ ರಕ್ಷಣೆ ಒಳಪಟ್ಟಿದೆ. ಇಂಥ ಉತ್ಪತ್ತಿ ಮತ್ತು ರಕ್ಷಣೆಗೂ ಒಳಪಟ್ಟಂತ ಜಗತ್ತೇನದ, ಇಂಥ ತತ್ವವನ್ನ ಬುದ್ಧಿವಂತರು ತಿಳಿದುಕೊಂಡು, ಯಾರು ತಿಳಿತಾರೆ? ಬುದ್ಧಿವಂತರೇ ತಿಳಿದುಕೊಂಡು ಪ್ರೇಮವೆಂಬ ಭಾವದಿಂದ ಯುಕ್ತರಾಗಿ ಪರಮೇಶ್ವರನನ್ನು ಆರಾಧಿಸುವುದು, ಪರಮಾತ್ಮನನ್ನ ಪೂಜಿಸುವುದು, ಆರಾಧಿಸುವುದು, ಚಿಂತಿಸುವುದು, ಮಂಥನ ಮಾಡುವುದಂದ್ರೆ ಈ ರೀತಿ ಮಾಡ್ತಾರೆ ಅವರು. ಸಣ್ಣ ಕೆಲಸ ಏನಾದರೂ ಅದನ್ನು ಭಗವಂತಂದೇ, ದೊಡ್ಡ ಕೆಲಸ ಅದನ್ನು ಭಗವಂತಂದೇ ಅಂತ. ವಾಯುದೇವ ಅಗ್ನಿದೇವ ಅವರೇ ನ್ಯಾಯವಿದ್ದಂಥ ಸಂದರ್ಭದಲ್ಲಿ ನಾನು ಶ್ರೇಷ್ಠ ಅಂತ ವಾಯುದೇವ, ನಾನು ಶ್ರೇಷ್ಠ ಅಂತ ಅಗ್ನಿದೇವ, ಇವರೊಬ್ಬರ ಮಧ್ಯದಲ್ಲಿ ತಾರಕಕ್ಕೆ ಹೇರಿದಂಥ ಒಂದು ಪಣ ಏನಿತ್ತು ಅದು ಭಗವಂತನಿಗೆ ಗೊತ್ತಾಗಿ ಇವರಿಗೆ ಬುದ್ಧಿಯನ್ನು ಕಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಬ್ಬರನ್ನು ಕುರಿತು ಯಾಕ ವ್ಯಾಜ್ಯ ಜಗಳ ಅಂತ ಕೇಳಿದ. ನನ್ನಲ್ಲಿ ಒಂದು ಚೂರು ಈ ರೀತಿ ಊದಿದ ಜಗತ್ತೆಲ್ಲ ಆರಿ ಹೋಗುವಷ್ಟು ಶಕ್ತಿ ನನ್ನಲ್ಲಿದ್ದರೂ ಕೂಡ ನಾನೇ ಶಕ್ತಿವಂತ ಅಂತ ಅಗ್ನಿದೇವ ಹೇಳ್ತಾನೆ. ವಾಯುದೇವ ಅಂತ ಅಗ್ನಿದೇವ ಹೇಳ್ದ, ಅಗ್ನಿದೇವನ ಶಕ್ತಿಯನ್ನು ವಾಯುದೇವ ಹೇಳ್ದ. ಆವಾಗ ಇಬ್ಬರನ್ನು ಕೂಡಿಸಿ ಒಂದು ಹುಲ್ಲು ಕಡ್ಡಿಯನ್ನು ಮುಂದಿಟ್ಟ. ಹುಲ್ಲು ಕಡ್ಡಿ ಅದು ಮೂಗಿನ ಉಸಿರಿಗೆ ಆರಿ ಹೋಗುವಂಥದ್ದು ಹುಲ್ಲು ಕಡ್ಡಿ, ಬಹಳೇನು ಗಾಳಿ ಬೇಕಾಗಿಲ್ಲ. ವಾಯುದೇವಿ ಹೇಳಿದ, ನೋಡಪ್ಪ ಅಂತ ಬಲಾಢ್ಯ ಶಕ್ತಿ, ಜಗತ್ತನ್ನೇ ಅಲುಗಾಡಿಸುವಂಥ ಶಕ್ತಿ ಆದಂದಿ, ಈ ಕಡ್ಡಿಯನ್ನು ಅಲುಗಾಡಿಸಿ ನೋಡು ಅಂದ.
ವಾಯುದೇವ ತಾನು ಇದೇ ಹುಲ್ಲು ಕಡ್ಡೆ ಅಂತ ಸಾಮಾನ್ಯ ರೀತಿಯಿಂದ ತಿಳ್ಕೊಂಡ ಅಂದ ಹೋಗಲಿಲ್ಲ. ತನ್ನ ಇಡೀ ಶಕ್ತಿಯೆಲ್ಲ ತಗೊಂಡು ಹೂದಿದ್ರು ಕೂಡ ಆ ಹುಲ್ಲು ಕಡ್ಡಿ ಮುಂದಕ್ಕೆ ಹೋಗಲೇ ಇಲ್ಲ. ವಾಯುದೇವ ನೀನು ಶ್ರೇಷ್ಠ ಅಂದೆಲ್ಲ, ನಿಂದು ಶಕ್ತಿ ಪ್ರಯೋಗ ಮಾಡಂದ. ಎಂತೆಂಥ ಅರಣ್ಯವನ್ನ, ಪರ್ವತವನ್ನ, ಜಗತ್ತನ್ನು ಸುಟ್ಟು ಭಸ್ಮ ಮಾಡೀನಿ, ಈ ಕಡ್ಡಿಯನ್ನು ಸುಡೋದು ಏನು ದೊಡ್ಡ ಕೆಲಸ ಅಂದ. ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿದ, ಹುಲ್ಲು ಕಡ್ಡಿ ಸುಡಲಿಲ್ಲ. ಆವಾಗ ಇವರಿಬ್ಬರಿಗೆ ಮುಖಭಂಗ ಆಯಿತು. ಒಬ್ಬರ ಮುಖ ಒಬ್ಬರು ನೋಡುವಾಗ ಭಗವಂತ ಕೇಳಿದ, ಸುಮ್ಮನೆ ಆದಲ್ಲಪ್ಪ, ಇದ್ರಿಗೆ ಯಾರು ಶ್ರೇಷ್ಠ ಅಂತ ಕೇಳಿದ. ನೀ ಶ್ರೇಷ್ಠನೋ ಹೇಳ್ರಿ. ಆವಾಗ ಅವ್ರಿಗೆ ಗೊತ್ತಾಯ್ತು, ನಾನು ಶ್ರೇಷ್ಠ ಅಲ್ಲ, ಅಗ್ನಿದೇವನು ಶ್ರೇಷ್ಠ ಅಲ್ಲ, ಜಗತ್ತಿನಲ್ಲಿ ಯಾರೂ ಶ್ರೇಷ್ಠ ಅಲ್ಲ, ಜಗತ್ತಿಗೆ ಶ್ರೇಷ್ಠನಾದವನು ನಿನ್ನ ಶಕ್ತಿಯೇ ವಿನಃ ಅನ್ಯರ ಶಕ್ತಿಯಲ್ಲ ಅಂತ ಒಪ್ಪಿಕೊಂಡಾರ. ಅಂತಂಥವರೇ ಪರಮಾತ್ಮ ನೀನೇ ಸಮರ್ಥ ಅಂದಾಗ ನಮ್ಮಂಥವ್ರ ಗತಿ ಏನಂತ. ಆದರೂ ಕೂಡ ಅಜ್ಞಾನ ಭ್ರಾಂತಿಯಿಂದ ನಡೀತೇವ. ಅದಕ್ಕೆ ಜಗತ್ತು ಏನಾದಪ್ಪ ಅಂದರೆ ಇದೊಂದು ಪದಾರ್ಥ. ಈ ಟೇಬಲ್ಲು ಒಂದು ಪದಾರ್ಥ, ಈ ಮೈಕ್ ಒಂದು ಪದಾರ್ಥ, ಈ ಮನೆ ಒಂದು ಪದಾರ್ಥ, ಈ ಬಟ್ಟೆ ಒಂದು ಪದಾರ್ಥ. ಎಲ್ಲ ವಸ್ತುಗಳು ಒಂದೊಂದು ಪದಾರ್ಥಗಳು ಅಂತ ಅರ್ಥ. ಯಾವುದೇ ಪದಾರ್ಥ ಜಗತ್ತಿನಲ್ಲಿ ನಮಗೆ ಇದೆ ಅಂದರೆ ಆ ಪದಾರ್ಥಕ್ಕೆ ಕಾರ್ಯಕರ್ತನಾದ ಕಾರಣ ಆದಂಥ ಒಬ್ಬನಿರಬೇಕಂತ. ಒಬ್ಬ ನಾನಿಲ್ಲ. ಟೇಬಲ್ ಆದ ಕಾರ್ಯ ಅಂದರೆ ಇದಕ್ಕೆ ಕಾರಣ ಒಬ್ಬ ನಾನು ಮಾಡಿದವನು. ಬಟ್ಟೆ ಆಗದಂದ್ರೆ ಇದು ಕಾರ್ಯರೂಪ ಬಟ್ಟೆ, ಕಾರಣ ಒಬ್ಬ ಬಾನ. ಇವೆಲ್ಲ 108 ಹೇಳೋದಕ್ಕಿಂತ ಒಬ್ಬ ಕುಂಬಾರ ಗಡಿಗೆಯನ್ನ ಮಾಡಿನ ಕಾರ್ಯರೂಪ ಗಡಿಗೆ ಆದರೆ ಕಾರಣ ಕುಲಾಲ. ನಾನಿಲ್ಲ, ಅವನಿಲ್ಲದೆ ಪದಾರ್ಥ ಆಗಿದನು. ಅದೇ ರೀತಿ ಕೊಡ ಆಗ್ಯದ ಅಂದ್ರೆ ಕುಂಬಾರ ಇರಲೇಬೇಕಂತ ಅರ್ಥ. ಆಭರಣ ಆಗವಂದ್ರೆ ಅಕ್ಕಸಾಲಿಗ ಆನಂತ ಅರ್ಥ. ಮತ್ತು ಇಂಥ ಪದಾರ್ಥಗಳು ತೋರಬೇಕಾದ್ರೆ ಕಾರಣ ಒಬ್ಬನ ಅನಂತ ಅರ್ಥ ಅನುಭವಗೊಂಡ್ಮೇಲೆ ಜಗತ್ತಿಗೆ ಕಾರ್ಯರೂಪವಾದ ಜಗತ್ತಿಗೆ ಕಾರ್ಯರೂಪನಾದ ಒಬ್ಬ ಪರಮಾತ್ಮ ಇರಲೇಬೇಕಲ್ಲಪ್ಪ. ಮೊದಲು ಇರಲೇಬೇಕಂತ ನಮ್ಗೆ ನಿಶ್ಚಯ ಆಗಬೇಕು. ಆವಾಗ ಇದ್ದವನು ಯಾರಂತ ವಿಚಾರ ಮಾಡಕ್ ಬರ್ತದೆ. ಕುಂಬಾರ ಅಂತ ಗೊತ್ತಾದ್ರೆ ಕುಂಬಾರ ಯಾರಪ್ಪ ಅಂತ ನೋಡಕ್ ಬರ್ತದೆ. ಅಕ್ಕಸಾಲಿ ಒಬ್ಬನು ಬೇಕು ಅಂದಾಗ ಅಕ್ಕಸಾಲಿ ಎಲ್ಲಿಯಾನಂತ ನಾವು ಹೋಗಕ್ ಬರ್ತದೆ. ಅದೇ ರೀತಿ ಜಗತ್ತಿಗೆ ಕಾರ್ಯರೂಪನಾದ ಒಬ್ಬ ಪರಮಾತ್ಮ ಆನಂದ್ರೆ ಅವನಲ್ಲಿ ಹೋಗಕ್ ಬರ್ತದೆ, ಅವನ್ ನೋಡಕ್ ಬರ್ತದೆ. ಹಾಗಾಗಿ ಆ ಒಂದು ಈ ಜಗತ್ತು ಕಾರ್ಯರೂಪವಾದ ಜಗತ್ತಿಗೆ ಕಾರ್ಯರೂಪನಾದ ಒಬ್ಬ ಇರಬೇಕಂತ ಏನು ಅಂದಿವಲ್ಲ. ಕರ್ತ ಅಂದ್ರೆ ಒಬ್ಬನು ಮಾಡಿದವನು ಇರಲೇಬೇಕಲ್ಲ. ಇರಲೇಬೇಕು ಅಂತ ಅಂದಾಗ ಅವನು ಯಾರು ಅಂತ ವಿಚಾರ ಮಾಡಿದ್ರೆ ಅವನು ಬೇರೆ ಯಾರಲ್ಲ, ಮಾಯಾ ಉಪಾದಿಯಲ್ಲಿ ಪ್ರತಿಬಿಂಬಿಸಿದ ಈಶ್ವರನೇ ಈ ಕಾರ್ಯ. ಯಾರ ಕಾರಣ? ಈಶ್ವರ. ಈಶ್ವರ ಎಂಥ ಈಶ್ವರ? ಮಾಯಾ ಉಪಾದಿಯಲ್ಲಿ ಶುದ್ಧವಾದ ಮಾಯೆಯಲ್ಲಿ ಪ್ರತಿಬಿಂಬಿತ ಈಶ್ವರನೇ ಇಲ್ಲಿ ಕಾರ್ಯಕರ್ತ. ಹಾಗಾಗಿ ಇಂಥ ವಿಷಯವನ್ನ ಮಾಯಾಂತೋ ಪ್ರಕೃತಿ ವಿದ್ಧಿ ಮಾಯಿನಂತೂ ಮಹೇಶ್ವರ ಅಂತ ಇವರು ಹೇಳಿದರು. ಈ ವಾಕ್ಯದಿಂದ ಏನು ಅರ್ಥ ಆಗ್ತದ?
ಮಾಯಾ ಪ್ರಕೃತಿಯ ಕಾರಣಗಳಿಂದಲೇ ಈ ಮಹೇಶ್ವರನೇ ಜಗತ್ಕರ್ತನೆಂದು ತಿಳಿದು ಬರುತ್ತದೆ. ಕುಂಬಾರನೇ ಕಾರ್ಯಕರ್ತ ಅಂದರೆ ಅವನೊಬ್ಬನಿಂದ ಆಗಿಲ್ಲಪ್ಪ. ಅದಕ್ಕೇನು ಬೇಕಾಗಿದೆ? 3 ಕಾರಣ ಹೇಳಿದಲ್ಲ. ಉಪಾದಾನ ಕಾರಣ ಮಣ್ಣು, ಸಹಕಾರಿ ಕಾರಣ ಚಕ್ರದಂಡ ತಗೊಂಡೆ ತಾನು ನಿಮಿತ್ತಿಂದ ಮಾಡ್ಯಾನ. ಅದಕ್ಕೆ ಮಹೇಶ್ವರಿಂದ ಆಗಿದಂದ್ರೆ ಮಹೇಶ್ವರ ಒಬ್ಬನಿಂದ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಮಾಯಾ ಮತ್ತು ಪ್ರಕೃತಿ. ಮಾಯಾ ಉಪಾದಾನ ಕಾರಣ, ಪ್ರಕೃತಿ ಸಹಕಾರಿ ಕಾರಣ. ಈ ಕಾರಣದಿಂದ ಆಗಿದ್ದೇ ಜಗತ್ತಂತ ನಮಗೆ ತಿಳಿದು ಬಿಡ್ತದೆ. ಪರಮೇಶ್ವರನು ತಮ ಪ್ರಧಾನ ಪ್ರಕೃತಿಯ ಉಪಾದಿಯಿಂದ ಜಗತ್ತಿಗೆ ಉಪಾದಾನ ಕಾರಣನು, ಶುದ್ಧ ಸತ್ವ ಪ್ರಧಾನ ಪ್ರಕೃತಿಯ ಉಪಾದಿಯಿಂದ ಈಶ್ವರನು ಜಗತ್ತಿಗೆ ನಿಮಿತ್ತ ಕಾರಣನು. ಅಲ್ಲಿ ಮಾಯಾ ಪ್ರಕೃತಿ ಅಂದರು, ಇಲ್ಲಿ ಸಹಕಾರಿ ಕಾರಣ, ನಿಮಿತ್ತ ಕಾರಣ ಯಾರು ಅಂದರೆ ಪರಮಾತ್ಮನೇ ಸಹಕಾರಿ ಕಾರಣ, ಪರಮಾತ್ಮನೇ ನಿಮಿತ್ತ ಕಾರಣ. ಕುಂಬಾರಿಗ ಅವನು ಸಹಕಾರಿ ಕಾರಣ ಮಣ್ಣು, ನಿಮಿತ್ತ ಕಾರಣ ತಾನು, ಸಹಕಾರಿ ಕಾರಣ ಚಕ್ರದಂಡ. ಆದರೆ ಭಗವಂತಗ ತಾನೇ ನಿಮಿತ್ತನು, ತಾನೇ ಸಹಕಾರಿ ಕಾರಣ. ಅದಕ್ಕೆ ಜೇಡರ ಬಲಿಯ ಉದಾಹರಣೆಯನ್ನು ನೀವು ಭಾಳ ಸಲ ಕೇಳಿರಿ. ಹೀಗೆ ಈಶ್ವರನು ಜಗತ್ತಿಗೆ ನಿಮಿತ್ತ ಕಾರಣ. ಆ ಕಾರಣದಿಂದಲೇ ಈಶ್ವರನು ಜಗತ್ತಿನ ಸ್ಥಿತಿಗೂ ಅವನೇ ಕಾರಣ. 3 ತಾನೇ ಅಂದ್ರೇನು? ಉತ್ಪತ್ತಿ ಮಾಡೋನು ನಾನೇ ತಾನೇ, ರಕ್ಷಣೆ ಮಾಡೋನು ತಾನೇ, ನಾಶ ಮಾಡೋನು ತಾನೇ. ಕುಂಬಾರ ಉತ್ಪತ್ತಿ ಮಾಡಿದ ಕೂಡ ಯಾರ ಕೈಯಲ್ಲಿ ಇನ್ನೊಬ್ಬರ ಕೈಯಲ್ಲಿ ನಾಶ ಆಗ್ತದೆ. ಅದನ್ನ ಯಾರಾದ್ರೂ ನಾಶ ಮಾಡಬಹುದಲ್ಲ, ಕುಂಬಾರನ ಮಾಡ್ಬೇಕಂತ ಏನಿಲ್ಲ. ಆದ್ರಂಗ ಜಗತ್ತು ಇಲ್ಲಿ ವಿಚಾರ ಮಾಡಿದಾಗ ಬ್ರಹ್ಮ ವಿಷ್ಣು ರುದ್ರ ಅಂತ ಹೇಳ್ತೀವಲ್ಲ, ಇವರು ಕೂಡ ಬೇರೆ ಅಂತ ತಿಳ್ಕೊಬೇಡ. ಅವನೇ ಕಾರಣ, ಪರಮಾತ್ಮ ಒಬ್ಬನೇ ಕಾರಣ. ಹಾಗಾಗಿ ಜೇಡರಗಳು ತನ್ನ ನೂಲನ್ನು ತನ್ನ ಬಾಯಿಂದ ತಾನೇ ತೆಗಿತದ. ಕಾಲಿಂದ ಸಹಕಾರಿ ಕಾರಣದಿಂದ ಏನು ಮಾಡ್ತದ? ಬಲೆಯನ್ನು ನೈತದ. ಹೌದಲ್ರಿ? ಅದು ನೂಲು ತಂದೆ, ಆದರೆ ಬಲೆನೂ ತಾನೇ ಎಣದದ. ಆ ಬಲೆಯನ್ನು ಕೂಡ ತಾನೇ ನುಂಗುತ್ತದ, ತನ್ನಲ್ಲೇ ಲಯ ಮಾಡ್ಕೊಂತದ. ಎಲ್ಲಿ ಹುಟ್ಟದ ನೂಲು? ತನ್ನಲ್ಲೇ ಹುಟ್ಟಿತು, ತನ್ನಲ್ಲೇ ಲಯ ಆಯ್ತಲ್ಲ. ಅದರಂತೆ ಬ್ರಹ್ಮನಲ್ಲಿ ತೋರುವಂಥ ಜಗತ್ತು ಎಲ್ಲಿ ಲಯ ಆಗ್ತದ? ಬ್ರಹ್ಮನಲ್ಲೇ ಲಯ ಆಗ್ತದೆ. ನಾವು ಅಜ್ಞಾನದಿಂದ ನಾವು ಎಲ್ಲೆಲ್ಲೋ ಹೋಗಿ ನಾನು ಬೇರೆ, ಶಿವ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅಂತೀವಲ್ಲ. ಈ ಜಗತ್ತೆಲ್ಲವೂ ಪರಮಾತ್ಮನಲ್ಲಿ ಹುಟ್ಟಿದಂದ್ರೆ ಪರಮಾತ್ಮನೇ ಲಯ ಆಗಲೇಬೇಕು ಅಂತ. ಹಾಗಾಗಿ ಇಲ್ಲಿ ಸರ್ವಜ್ಞನಾದ ಸರ್ವ ಅಂತರ್ಯಾಮಿಯಾದ ಪರಮೇಶ್ವರನಿಂದಲೇ ಪ್ರೇರಿಸಲ್ಪಟ್ಟು ಈ ಜಗತ್ತಿನಲ್ಲಿ ತೋರುವಂಥ ಸೂರ್ಯ ಚಂದ್ರಾದಿ ನಕ್ಷತ್ರಗಳು ಕೂಡ ತಮ್ಮ ತಮ್ಮ ಮರ್ಯಾದೆಗೆ ಅಂಜಿ ಮಹಾಶಕ್ತಿಯಾಶಾಲಿಯಾದ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘಿಸದೆ ನಡೆಯುತ್ತಿರುವುದು ಅಂದಾಗ ವಿಚಾರ ಮಾಡ್ರಿ. ಇದಕ್ಕೆ ಯಾರು ಸಮರ್ಥರು? ಯಾರ ಸಾಮರ್ಥ್ಯ? ಯಾರ ಆಜ್ಞೆಯಿಂದಲೇ ಜಗತ್ತು ನಡೀತದಂತ. ಎಂದಾದರೂ ಒಂದು ದಿವಸ ಆಕಾಶದಲ್ಲಿರುವಂಥ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಪಂಚಮಹಾಭೂತಗಳು ಯಾರ ಆಜ್ಞೆಯನ್ನು ತಗೊಂಡು ಬಂದವ, ಆಜ್ಞೆಗೆ ಉಲ್ಲಂಘನೆ ಧಕ್ಕೆ ಬರದಂತೆ
ಎಂದು ಸೃಷ್ಟಿ ಆಗಿ ಇಂದು ಮತ್ತು ಈ ಒಂದು ಕಲಿಯುಗ ಎಂದು ಪ್ರಳಯ ಆಗ್ತದ ಅಂದಿನವರೆಗೂ ತಮ್ಮ ತಮ್ಮ ಕಾರ್ಯವನ್ನ ಯಾರ ಹಂಗಿಲ್ಲದೆ ನಿಯತ್ತಿನಿಂದ ಮಾಡ್ತಾವಿಲ್ಲ. ಎಷ್ಟು ಗಂಟೆಗೆ ಬೆಳಕು ಆಗ್ಬೇಕಂದ್ರೆ ಅಷ್ಟು ಗಂಟೆಗೆ ಸೂರ್ಯ ಉದಯ. ಯಾವ ಸಮಯಕ್ಕೆ ಆತ ಮುಳುಗಬೇಕಂದ್ರೆ ಆ ಸಮಯಕ್ಕೆ ಮುಳುಗಬೇಕು. ಯಾವ ಮಾಸದಲ್ಲಿ ಗಾಳಿ ಹೇಗೆ ಬೀಸಬೇಕು, ಯಾವ ಮಾಸದಲ್ಲಿ ಎಷ್ಟು ಬೀಸಬಾರದು, ಯಾವ ಕಾಲದಲ್ಲಿ ಸೂರ್ಯನ ಪ್ರಕಾಶ ಹೆಚ್ಚಿರಬೇಕು, ಯಾವ ಕಾಲದಲ್ಲಿ ಚಂದ್ರನ ಪ್ರಕಾಶ ಇಷ್ಟೇ ಇರಬೇಕು ಅಂತ ಇವೆಲ್ಲ ನಡೀತದ ಜಗತ್ತಿನ ಕಾರ್ಯ. ಪಂಚಮಹಾಭೂತಗಳಿಂದ ಸೂರ್ಯಚಂದ್ರಾದಿ ಅನಂತ ದೇವಾನುದೇವತೆಗಳು ಋಷಿಗಳ ಆಜ್ಞೆ ಪ್ರಕಾರ ನಡೀತಾವ. ಅವ್ರು ಯಾಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಲ್ತು? ಇದು ಈಶ್ವರನ ಆಜ್ಞೆ ಅಂತಿದೆ. ಈಶ್ವರನ ಆಜ್ಞೆ. ಮನುಷ್ಯ ಆದರೆ ಅವನ ಆಜ್ಞೆಯನ್ನ ಮಿಲ್ತವೆ. ಇಲ್ಲಿ ಮಾತು ಕೊಡ್ತೀವಿ, 3 ದಿವಸನೇ ಇಲ್ಲ ಅಂದ್ಬಿಡ್ತೀವಿ. ಇದು ಮನುಷ್ಯನ ಗುಣ. ನಮ್ಮಂಗ ಅವನು ಸೂರ್ಯಚಂದ್ರಾದಿಗಳು ನಮ್ಮಂಗ ಮಾಡಿದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು? ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಇವತ್ತಿನವರೆಗೂ ಮಾನವನಿಂದ ಅಲ್ಲೋಲ ಕಲ್ಲೋಲ ಆಗ್ಯದ, ಪರಮಾತ್ಮನಿಂದ ಅಲ್ಲೋಲ ಕಲ್ಲೋಲ ಆಗಿಲ್ಲ. ಹಾಗಾಗಿ ಆ ಪ್ರತ್ಯಕ್ಷ ಸಾಕ್ಷಿ ಆತ್ಮನಾದ ಕೂಟಸ್ಥನಿಂದ ಬ್ರಹ್ಮಾಂಡ ಪ್ರತ್ಯಕ್ಷ ಪರಮಾತ್ಮನಿಂದ ಹೇಗೆ ನಡೆದ ಆಜ್ಞೆ ಅನುಸಾರವಾಗಿ ನಿನ್ನಲ್ಲಿ ಯಾರ ಶಕ್ತಿ ಅಂದರೆ ಕೂಟಸ್ಥನ ಶಕ್ತಿ. ಆ ಶಕ್ತಿ ಸತ್ವಪೂರ್ತಿಯನ್ನು ಪಡೆದುಕೊಂಡು ನಮ್ಮ ಮನುಷ್ಯರಲ್ಲಿ ಬುದ್ಧಿಯಾದ, ಅಹಂಕಾರದ, ಮನ ಚಿತ್ತಾದ ಇಂದ್ರಿಯಾದಿಗಳ ಕಾರ್ಯ ನಡೆದದಿಲ್ಲ ಜಗತ್ತಿನಲ್ಲಿ. ಯಾರ ಆಜ್ಞೆ ಪ್ರಕಾರ ನಡೆದವ ಅಂದರೆ ಕೂಟಸ್ಥನ ಆಜ್ಞೆ ಪ್ರಕಾರವಾಗಿ. ಅದಕ್ಕೆ ನಮ್ಮ ದೇಹದಲ್ಲಿ, ಇದು ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲಿ ಎಲ್ಲ ಕ್ರಿಯೆಗಳು ನಡೀತಾವಲ್ಲ. ಯಾರ ಆಜ್ಞೆ ಮೇಲೆ ಅಂದರೆ ಪರಮಾತ್ಮನ ಆಜ್ಞೆಯಲ್ಲಿ. ಆ ಕಾರಣದಿಂದ ಈ ರೀತಿ ಅವರವರ ಬುದ್ಧಿಯ ಚೇಷ್ಟೆಯಿಂದ ಅಂದರು. ಬುದ್ಧಿಯ ಚೇಷ್ಟೆ ಇದು. ಅಯಸ್ಕಾಂತದ ಚೇಷ್ಟೆಯಿಂದ ಸೂಜಿಗಲ್ಲು ಚಲಿಸಿದಂತೆ, ಹೌದಲ್ರಿ? ಅದರಂತೆ ಬುದ್ಧಿ, ಅಹಂಕಾರ, ಮನ, ಚಿತ್ತ, ಇಂದ್ರಿಯಾದಿಗಳು ಎಲ್ಲ ಜಡಾವೆವು. ಜಡಾವಿಲ್ಲ. ಮತ್ತು ಜಡ ಇದ್ದು ಚೈತನ್ಯದಂತೆ ವರ್ತನೆ ಮಾಡ್ತಾವ. ಕಬ್ಬಿಣ ಓಡ್ತಾವ ಅಂದರೆ ಕಬ್ಬಿಣದ ತುಂಡು ಆ ಓಡ್ತಾವಂದ್ರೆ ಆಶ್ಚರ್ಯ ಅಲ್ಲ. ಅದು ತಿಳಿದವನು ತಿಳ್ಕೊಂಡ ಹಿಂದೆ ಓಡಿಸುವ ಅಯಸ್ಕಾಂತ ಅದ, ಅದಕ್ಕೆ ಓಡಕತ್ತವ. ಅಯಸ್ಕಾಂತ ವಾಪಸ್ ತಗೋ, ಎಲ್ಲಿದ್ದು ಅಲ್ಲೇ ಬಿದ್ದು ಬಿಡ್ತಾವ. ಅದರಂತೆ ಆತ್ಮ ಕೂಟಸ್ಥ ಅಂತ ಏನದ, ಅವನ ಶಕ್ತಿಯನ್ನು ತೆಗೆದುಕೊಂಡು ಈ ಬುದ್ಧಿ, ಮನ, ಚಿತ್ತ, ಅಹಂಕಾರ, ಇಂದ್ರಿಯಾದಿಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾವ. ಈ ರೀತಿ ತತ್ವಜ್ಞಾನ, ಇದಕ್ಕೇನಂತಾರ? ತತ್ವಜ್ಞಾನ ಅಂತಾರ. ಇದಕ್ಕೆ ಲೌಕಿಕ ಜ್ಞಾನ ಅಲ್ಲ, ಪಾರಮಾರ್ಥದ ಜ್ಞಾನ ಬೇಕು. ಈ ಜ್ಞಾನವುಳ್ಳ ಬುದ್ಧಿವಂತರು, ಈ ರೀತಿ ತಿಳಿದುಕೊಂಡ ಬುದ್ಧಿವಂತರು ಅವ್ರೇನು ತಿಳ್ಕೊಂಡ್ರು? ನಾನೇ ಬ್ರಹ್ಮವೆಂಬ ಭಾವದಿಂದ ಯುಕ್ತರಾಗಿ, ನಾನೇ ಬ್ರಹ್ಮ, ನನ್ನಿಂದ ಎಲ್ಲ ನಡೆದವ ಅಂತ ಗೊತ್ತಾಯ್ತಲ್ಲ. ಈಗ ಗೊತ್ತಾದ್ಮೇಲೆ ಅವನೇನು ತಿಳ್ಕೊಂತಾನ? ನಾನೇ ಬ್ರಹ್ಮ ಮತ್ತು ನೀನಂತಾನೆ. ಹಾಗಾಗಿ ಆ ಬ್ರಹ್ಮ ಭಾವದಿಂದ ಕೂಡಿಕೊಂಡು ಸರ್ವ ಆತ್ಮವನ್ನು ಭಜಿಸುತ್ತಾರೆ. ಅದಕ್ಕೆ ಅವರಲ್ಲಿ ಬರ್ತದ, ಯಾರಲ್ಲಿ
ಕೆಟ್ಟವರು ಇಲ್ಲ, ಯಾರು ಒಳ್ಳೆಯವರಿಲ್ಲ, ಯಾರು ಪ್ರೇಮಿಗಳಿಲ್ಲ, ಯಾರು ವೈರಿಗಳಿಲ್ಲ. ಯಾರಿಗೆ ಅಂದರೆ ತಿಳಿದುಕೊಂಡಂಥ ಬ್ರಹ್ಮಜ್ಞಾನಿಗಳಿಗೆ. ಆ ಮನೆಯಲ್ಲಿ ಮಗನ ರೂಪ ಇರಬಹುದು, ಮಗಳ ರೂಪ ಇರಬಹುದು, ಅತ್ತೆ ಮಾವನ ರೂಪ ಇರಬಹುದು, ಸೊಸೆಯ ರೂಪ ಇರಬಹುದು, ಯಾವ ರೂಪದಲ್ಲಿ ದಾಹಿಯಾದಿಗಳ ರೂಪ ಇರಬಹುದು. ಜಗತ್ತಿನ ರೂಪದಲ್ಲಿ ಜಗತ್ತು ನಾನಾ ಥರ ಅವರ ಬುದ್ಧಿಯನ್ನು ಪ್ರವೇಶ ಮಾಡಿಕೊಂಡು ನಾನಾ ಕಾರ್ಯಗಳು ಮಾಡ್ತಾವ. ಆದರೆ ಬ್ರಹ್ಮಜ್ಞಾನ ತಿಳ್ಕಂತನ ಇವರು ಸ್ವಂತ ಗುಣಗಳಿವಲ್ಲ ಅಂತ. ಸ್ವಂತದವಲ್ಲ, ಪರತಂತ್ರದವಲ್ಲ. ಪರತಂತ್ರ ಈ ಬುದ್ಧಿ ಪರ, ಅಹಂಕಾರ ಪರ, ಮನಸ್ಸು ಅಹಂಕಾರ ಚಿತ್ತ ಇವೆಲ್ಲ ಬೇರೆನೇ. ದೇಹನೇ ಬೇರೆ ಅಂದಮೇಲೆ ದೇಹಕ್ಕೆ ಸಂಬಂಧಪಟ್ಟ ವಸ್ತು ಹೆಂಗೆ ನನಗಾತವ? ಇಲ್ಲಿ ಒಂದೇ ಸರ್ವೆ ನಂಬರ್ದಲ್ಲಿ 2 ಭಾಗ ಆಗವಂತ ತಿಳ್ಕೊಳ್ಳಿ. ಇಲ್ಲ ಪಕ್ಕದ ಒಂದು ಸರ್ವೆ ನಂಬರ್ ಬೇರೆ, ನಿಂದು ಬೇರೆ. ಆ ಹೊಲದಲ್ಲಿ ಏನೋ ಬೆಳೆದರೂ ಕೂಡ ಅದು ನಿಂದಾಗ್ತದೆ. ಯಾಕಾಗಲಿಲ್ಲ? ಹೊಲನಿಂದಲ್ಲ, ಅದಕ್ಕಾಗಿ ಹೊಲದಲ್ಲಿ ಇದ್ದಂಥ ಸರ್ವ ಪದಾರ್ಥಗಳು ನೀನುವಲ್ಲ. ಇಲ್ಲಿ ಯಾರನ್ನ ನಾವು ವಂಚನೆ ಮಾಡ್ತೇವೆ, ಮಾಡಕ್ಕೆ ಬರ್ತದೆ. ಅದು ಇಲ್ಲಿ ಮಾತ್ರ ಕಷ್ಟ. ನೋಡ್ರಿ, ನಾನು ಬೇರೆ, ಈ ದೇಹ ಬೇರೆ, ಹೌದಿಲ್ಲ? ದೇಹದಿಂದ ಆಗುವಂಥ ಸರ್ವವು ದೇಹಕ್ಕೆ ಸಂಬಂಧಪಟ್ಟವಿನ ಅಲ್ಲಿ ಪದಾರ್ಥಗಳೆಲ್ಲ ಯಾರು? ಅಲ್ಲಿ ಬೆಳೆದಂಥ ಗುಣಗಳು ಬುದ್ಧಿಗಳು ಯಾರು? ದೇಹಕ್ಕೆ ಸಂಬಂಧಪಟ್ಟವಿನ ನನೂ ಅಲ್ಲ. ಯಾಕಂದ್ರೆ ನನ್ನೊಂದು ಅಲ್ಲ ಅಂತ. ನೀನ್ಯಾರು? ಬ್ರಹ್ಮನಿದ್ದೆ, ಆತ್ಮನಿದ್ದೆ ಅಂತ ಬುದ್ಧಿವಂತರು ತಿಳಿದುಕೊಳ್ಳುವರು ಅರ್ಜುನ. ಇದನ್ನು ಸಾಮಾನ್ಯರು ತಿಳಿದುಕೊಳ್ಳುವುದು ಬಹು ದುರ್ಲಭ. ತಿಳಿದ ಮೇಲೆ ಇರೋಕೆ ಬರೋದೇ ಮಹಾ ದುರ್ಲಭ ಅದ. ಇನ್ನು ತಿಳಿಯುವುದಂತೂ ದೂರ ಉಳಿದು. ತಿಳಿದ ಮೇಲೆ ಅದ್ರಂಗೆ ಇರಬೇಕಲ್ಲ, ಕಷ್ಟ ಸಾಧ್ಯ. ಒಮ್ಮೆಲೆ ಇರಕ್ಕೆ ಬರಂಗಿಲ್ಲ. ಎಳ್ಳನಿತು ಎಳ್ಳು ಕಾಳಿನಷ್ಟು ಸಮಯ ಬಂದಾಗ ಹಿಂಗೆ ವಿಚಾರ ಮಾಡೋದು, ಅದನ್ನ ತಲೆಯಿಂದ ಹೊರಗೆ ಹಾಕೋದು, ನಾನೇನಿದ್ದೀನಿ ಅಂತ ಆ ಜಾಗಕ್ಕೆ ತಂದು ಅದು ಇಡೋದು. ಮನೆ ಖಾಲಿ ಬಿಡಬಾರ್ದು. ಯಾವಾಗ ಮನೆ ಆದ್ಮೇಲೆ ಮನುಷ್ಯರಾದ್ರು ಇರಬೇಕು, ಯಾರಾದ್ರೂ ಇದ್ರೆ ಮನೆ ಚಂದ ಇರ್ತದ. ಮನೆಯೊಳಗಡೆ ಮನೆಯ ಒಡೆಯನ ಇದ್ದಾನೋ ಇಲ್ಲವೋ ಅಂತ ಬಸವಣ್ಣವ್ರು ನಂಗಾಗ್ತದ. ಅನಂತ ಕಸಗಳು ತುಂಬಿಕೊಂಡು ಇರಬಾರ್ದು. ಮನೆ ಹಸ ಇರಬೇಕಲ್ಲ. ಹಸ ಇರಬೇಕಾದ್ರೆ ಯಾರೊಬ್ಬರು ಇರಬೇಕಂತ. ಕೆಟ್ಟವ್ರಿಲ್ಲ ರೀ, ಅವ್ರನ್ನೆಲ್ಲ ಹೊರಗೆ ಹಾಕಿವಂತ ಮನೆ ಬೀಗ ಹಾಕಿ ಹೋಗ್ರಿ. ಅವ್ರು ಇರುವಾಗನೇ ಚಲೋ ಇತ್ತು, ಈ ಬೀಗ ಹಾಕಿದಾಗ ಹೊಲಸದ್ದು ಹೋಗ್ತು ಮನೆ. ಈಗ ಮನೆ ಮಾಲಕ ಇರಬೇಕಲ್ಲ, ಇದ್ರೆ ಸ್ವಚ್ಛ ಮಾಡ್ಕೊಂತಿರ್ತಾನೆ. ಅದರಂತೆ ಕೆಟ್ಟು ನಾವು ಬಿಟ್ಟಿವಿ ಅಂತ ಹೇಳಿ ಏನಿಲ್ಲ ಅಂತ ಸುಮ್ಮನೆ ಕುಂತ್ರೆ ನಮ್ಮ ಮನೆ ಹಾಳು ಮಾಡ್ತದ. ಅದಕ್ಕೆ ನಿತ್ಯ ಏನದ, ಇದನ್ನ ನಿತ್ಯ ಕಸ ಬೀಳ್ತದ. ತಿಂಗಳಿಗೊಮ್ಮೆ ಕಸ ಬೀಳ್ತಾರೆ, ದಿವಸಕ್ಕೆ 2 ಸಲ 3 ಸಲ ಬೆಳಿತಾರೆ. ಮತ್ತು 15 ದಿವಸಕ್ಕೊಮ್ಮೆ ಬೆಳೆದ್ರೆ ಗಂಟೆ ನೋಯ್ತಿತ್ತು. ಹಂಗೆ ಆಗೋದಿಲ್ಲ. ನೀನು ಹಿಂಗೆ ಬೆಳಕಾಂತ ಹೋಗ್ತಿದ್ದಿ, ಹಿಂಗೆ ಕಸ ಬೆಳಕಾಂತ ಹೋಗ್ತದ. ಹಾಗಾಗಿ ಸತತವಾಗಿ ಬಾರಿಗೆ ಹಿಡ್ಕೊಂಡು ನಿಲ್ಲಕ್ಕೆ ಬರಂಗಿಲ್ಲ, ತಡೆಯೋಕ್ಕಾಗಲ್ಲ ಅಂತೇಳಿ 4 ತಾಸು 6 ತಾಸು ಬಿಟ್ಟು ಒಂದು ಸಲ ಹೊರಗೆ ಹಾಕೋದು, ಮತ್ತೆ 6 ತಾಸು ಬಿಡೋದು, ಮತ್ತೆ ಹೊರಗೆ ಹಾಕೋದು. ಅದೇ ಪ್ರಕಾರವಾಗಿ ನಾವು ತಿಳ್ಕೊಂಡು ಕುಂತೀವಿ ಸುಮ್ಮನೆ ಅಂದ್ರೂ ಕೂಡ ಮತ್ತೆ ಕಸ ಬಂದು ಬೀಳ್ತದ. ಆ ಕಸ ನಮ್ಮಲ್ಲಿ ಇರಬಾರದು, ಹಸ ಇರಬೇಕು, ಸ್ವಚ್ಛ. ಅಂದರೆ ಪ್ರತಿನಿತ್ಯದಲ್ಲಿ ನಾವು ಶ್ರವಣಾದಿಗಳನ್ನು ಮಾಡಬೇಕು ನೋಡ್ರಿ. ಶ್ರವಣದಿಂದಲೇ ಹೋಗೋದು, ಬೇರೆ ಇದರಿಂದ ಹೋಗ್ತದೆ. ಆ ಕಾರಣಕ್ಕಾಗಿ ಪ್ರಪಂಚದಲ್ಲಿ ಪರಮಾತ್ಮ ಬ್ರಹ್ಮನನ್ನ ತಿಳಿದುಕೊಳ್ಬೇಕು ಅಂತ ಅನ್ನೋರು
ಜಪಿಸಬೇಕು ಅಂತಲೂ ಕೆಲವು ಮಂದಿ ಹೇಳ್ತಾರೆ, ಜಪ ಮಾಡಬೇಕು ಅಂತಲೂ ಹೇಳ್ತಾರಲ್ಲ. ಜಪ, ತಪ, ಧ್ಯಾನ, ತಧ್ಯಾನ ಇವೆಲ್ಲ ಹೇಳ್ತಾರೆ, ಇಲ್ಲಂತಲ್ಲ. ಯಾಕಂದ್ರೆ ಭಾವವಿಲ್ಲದ ಶುಷ್ಕ ಹೃದಯದವರಾಗಿ ಭಜಿಸುವರು, ಭಾವ ಸಹಿತವಾಗಿ ಭಜಿಸುವರು. ಎರಡು ಪ್ರಕಾರ. ಮೊದಲೇದು ಭಾವರಹಿತವಾಗಿ ಭಜಿಸುವವರಿಗಿಂತ ಭಾವ ಸಹಿತವಾಗಿ ಭಜಿಸುವವರಿಗೆ ಅನೇಕ ಫಲಗಳು ಸಿಗುತ್ತವೆ. ಪರಮಾತ್ಮ ಭಾವರಹಿತವಾಗಿ ತಿಳ್ಕೊಂಡು ಒಂದೇ ಫಲ, ಭಾವ ಸಹಿತವಾಗಿ ಪೂಜಿಸುವವರಿಗೆ ಭಜಿಸುವವರಿಗೆ ಅನಂತ ಫಲ. ಹಾಗಾಗಿ ಯದ್ಭಾವಂ ತದ್ವತಿ ಮತ್ತು ಯಾದೃಶಿ ಭಾವನಾ ಯಶ್ಯ ಸಿದ್ಧಿರ್ಭವತಿ ತಾದೃಶಿ ಎಂದರು. ಅರ್ಥ, ಭಾವವೆಂದರೂ ಒಂದೇ, ಶ್ರದ್ಧೆ ಎಂದರೂ ಒಂದೇ. ಭಾವನ ಮತ್ತೆ ಬ್ಯಾರೆ ತಿಳ್ಕೋಬಾರ್ದು. ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಭಾವ ಶಬ್ದಗಳು ಬಹಳದರೂ ಕೂಡ ಅರ್ಥ ಒಂದೇ. ಪರಮಾತ್ಮನ ವಿಷಯವಾಗಿ ಶ್ರದ್ಧೆಯು ಹೇಗೆ ಉತ್ಪತ್ತಿ ಆಗುತ್ತದೆ ಅಂದರೆ, ಅವನನ್ನು ತತ್ವತ ತಿಳಿಯುವುದರಿಂದ ಪ್ರಪಂಚದಲ್ಲಿ ಯಾವ ಪದಾರ್ಥದ ಮೇಲೆಯೂ ಶ್ರದ್ಧೆ ಉಂಟಬೇಕಾದರೂ ಆ ವಸ್ತುವನ್ನು ಸರಿಯಾಗಿ ತಿಳಿಯುವುದರಿಂದಲೇ ಸಾಧ್ಯ. ನಾವು ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಅವರಿಂದ ನಮ್ಗೆ ಮನೆಯಲ್ಲಿ ಸರಿಯಿಲ್ಲ, ನಮ್ಮಿಂದ ಅವ್ರಿಗೆ ಸರಿಯಿಲ್ಲ ಅನ್ನೋದಕ್ಕಿಂತ ಜಗತ್ತಿನ ಜನಗಳು ಸರಿಯಿಲ್ಲ ಅಂತ ಒಂದು, ಜಗತ್ತು ಇವರು ಸರಿಯಿಲ್ಲ ಅಂತ ಅನ್ನುವುದೊಂದು, ಇವೆಲ್ಲ ಯಾಕೆ ಬಂತು? ಇವೆಲ್ಲಕ್ಕೆ ಮೂಲ ಕಾರಣ ಅಪನಂಬಿಕೆ ಅಂತ. ಸುಮ್ಮನೆ ಎಕ್ಸಾಂಪಲ್, ಹಳೆ ಮಾವ ಇರ್ತಾನೆ, ಅತ್ತೆ ಸೊಸೆ ಇರ್ತಾರೆ. ಹಳೆ ಮಾವಿಗೆ ಆಗೋದಿಲ್ಲ, ಅತ್ತೆ ಸೊಸೆಗೆ ಆಗೋದಿಲ್ಲ. ಏನು ಕಾರಣ ಅದಕ್ಕಂದ್ರೆ, ಅತ್ತೆಯ ವಿಶ್ವಾಸ ಸೊಸೆ ಮೇಲಿಲ್ಲ, ಸೊಸೆಯ ವಿಶ್ವಾಸ ಅತ್ತೆ ಮೇಲಿಲ್ಲ. ಮಾವನಲ್ಲಿ ವಿಶ್ವಾಸ ಅಳಿಯನಿಗಿಲ್ಲ, ಅಳಿಯನ ವಿಶ್ವಾಸ ಮಾವನಿಗಿಲ್ಲ. ಅಂದರೆ ಏನಾಗ್ತದೆ ಪರಿಣಾಮ? ಅದರಂತೆ ಇಲ್ಲಿ ಕೂಡ ಪ್ರತಿಯೊಂದು ಪದಾರ್ಥದಲ್ಲಿ ನಾವು ಪರಮಾತ್ಮ ಪ್ರತಿ ಅಣುರೇಣ ತೃಣಕಾಷ್ಟದಲ್ಲಿ ಅವನ ಪರಿಪೂರ್ಣ ಆನಂತ ವಿಶ್ವಾಸ ಬಂತು ಅಂದರೆ ಜಗತ್ತು ನಮ್ಗೆ ಪ್ರೇಮವಾಗಿ ಕಾಣ್ತದೆ. ಯಾರು ಕೆಟ್ಟವರೆಲ್ಲರೂ ನಮ್ಗೆ, ಯಾರು ಕೆಟ್ಟವ್ರ ಬೇಗ ಮತ್ತು ಕೆಟ್ಟವ್ರು ಕಾಣ್ತಾರಲ್ರಿ ಅಂದರೆ ಅಲ್ಲಿ ಅವನ ಸ್ವರೂಪ ನೋಡುವಲ್ಲಿ, ಅದಕ್ಕೆ ನಮ್ಗೆ ಕೆಟ್ಟದ್ದು ಕಾಣ್ತಾ ಇಲ್ಲ. ಬಸವಣ್ಣವ್ರು ಹೇಳ್ತಾರಲ್ಲ, ಕಳ್ಳ ಮನೆಗೆ ಬರ್ಬೇಕಾದ್ರೆ ಬದನೆಕಾಯಿಯನ್ನು ಕೊರಳಲ್ಲಿ ಕಟ್ಟಿಕೊಂಡು ಮನೆಯೊಳಗೆ ಬಂದ. ಆ ಬಸವಣ್ಣವರಿಗೆ ಯಾರು ಹೇಳಿದ್ರು, ಈ ಕೊರಳಲ್ಲಿ ಕಟ್ಟಿದ್ದು ಲಿಂಗ ನಿಜವಾದ ಲಿಂಗ ಅಲ್ಲ, ಲಿಂಗದ ರೂಪದ ಬದನೆಕಾಯಿಯನ್ನು ಕಟ್ಟಿಕೊಂಡು ಬಂದಾನ ಅಂತ ಹೇಳಿದರು. ಅವಾಗ ಬಸವಣ್ಣವ್ರ ಭಾವ ಹೇಗಿತ್ತು? ಶ್ರದ್ಧೆ. ಲಿಂಗವನ್ನ, ನಿಜವಾದ ಲಿಂಗವನ್ನ ಲಿಂಗ ಅಂತ ಒಪ್ಪದೇ ಇರುವಂತ ಈ ಸಮಾಜದಲ್ಲಿ ಒಂದು ಬದನೆಕಾಯಿನ ಲಿಂಗ ಅಂತ ನಂಬಿ ಕಟ್ಟಿಕೊಂಡು ಬಂದಲ್ಲ, ಇವನೇ ನಿಜವಾದ ಶರಣ ಅಂದವ. ಬದನೆಕಾಯಿ ಮೇಲೆ ಅಂಥದ್ದು ಲಿಂಗ ಅಂತ ನಂಬಿ ಕಟ್ಟೋದಿಲ್ಲ ಅಂತ ಅವನು ಕಳ್ಳಂತ ಹೆಂಗಂತ ಅಂದರೆ ಅವನನ್ನು ಲಿಂಗದೃಷ್ಟಿಯಿಂದ ನೋಡಿದ ವಿನಃ ಬಸವಣ್ಣ ಅಂಗದೃಷ್ಟಿಯಿಂದ ನೋಡಲಿಲ್ಲ. ಅಂಗದೃಷ್ಟಿಯಿಂದ ನೋಡಿದರೆ ಮಹಾ ಅನಾಹುತ ಆಗ್ತಿತ್ತು. ಲಿಂಗದೃಷ್ಟಿ. ಹಾಗಾಗಿ ಇಲ್ಲಿ ಕೂಡ ಪರಮಾತ್ಮನು ನಮ್ಮ ಆತ್ಮ ಸ್ವರೂಪನೇ ಅಂತ ನಂಬಿ ಹೋಗ್ಬೇಕು ನೋಡಿ. ಇಲ್ಲಿ
ಅಂದಾಗ ಎಲ್ಲ ಅಲ್ಲಿ ಪರಮಾತ್ಮ ಆನಂದ ತಿಳ್ಕಕ್ ಬರ್ತದ. ಮತ್ತೆ ಅವನು ಸಚ್ಚಿದಾನಂದ ರೂಪನು, ಆದ್ಯಸ್ಥನು. ಪದಾರ್ಥಗಳು ಎಲ್ಲವೂ ಅವನಲ್ಲಿಯೇ ಕಲ್ಪಿತವಾಗಿವೆ. ಪದಾರ್ಥ ಯಾರಲ್ಲಿ ಕಲ್ಪಿತ ಆಗ್ಯಾವ? ಆಭರಣಗಳು ಬಂಗಾರದಲ್ಲಿ ಕಲ್ಪಿತ, ಹೌದಲ್ರಿ? ಮಣ್ಣಿನಲ್ಲಿ ಗಡಿಗೆಗಳು ಕಲ್ಪಿತ, ಮೋಟ ಮರದಲ್ಲಿ ಕಳ್ಳ ಕಲ್ಪಿತ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಲ್ಪಿತ. ಅಲ್ಲಿ ಯಾವೇನು? ಅವ್ಯಾವಿಲ್ಲ, ತೋರೋದು ಬಿಟ್ಟಿಲ್ಲ, ಆದರೆ ಇವಿಲ್ಲ. ಅದರಂತೆ ಜಗತ್ತಿನಲ್ಲಿ ಹೀಗೆ ಸರ್ವವನ್ನು ತಿಳ್ಕೊಂಡಾಗ ಶ್ರದ್ಧೆಯುಂಟಾಗಿ ಆವಾಗ ಆ ಅಳಿಯನ ಮೇಲೆ ಪ್ರೇಮ ಮಾವ ಆಗ್ತದ, ಮಾವನ ಪ್ರೇಮ ಅಳಿಯ ಮೇಲೆ ಆಗ್ತದೆ. ಅತ್ತೆಯ ಪ್ರೇಮ ಸೊಸೆ ಮೇಲೆ ಆಗ್ತದೆ, ಸೊಸೆ ಮೇಲೆ ಪ್ರೇಮ ಅತ್ತೆಗೆ ಆಗ್ತದೆ. ಎಲ್ಲಿ ಭೇದ ಅದ ಅಲ್ಲಿ ಭಯ ಅದ, ಭಯ ಇದ್ದಲ್ಲಿ ಎಲ್ಲವೂ ಆಗ ನೋಡ್ರಿ. ಅತ್ತೆ ಬೇರೆ ನಾ ಸೊಸೆ ಬೇರೆ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ತಾನೇ ಶುರುವಾತವ ಮನೆಗೆ. ಮಾವ ಬೇರೆ ಹಳೆ ಬೇರೆ ಶುರುವಾಯ್ತಲ್ಲ. ಇಲ್ಲಿ ಭೇದ ಅದ, ಭೇದ ಇದ್ದಲ್ಲಿ ಇವೆಲ್ಲ ಸಮಸ್ಯೆ ಅವ. ಆದ್ರೆ ಈ ಭೇದಗಳು ಏನವ? ಇವು ಇರವೇ. ಆತ್ಮಜ್ಞಾನ ಆದಮೇಲೆ ಹೆಚ್ಚಾತವ ಭೇದಗಳು, ತಿಳ್ಕೋರಿ. ಸತ್ಯಕ್ಕೆ ಹೋದಂಗಲ್ಲ ಬಹಳ ಆಗ್ತವ. ಅದು ಸರಳವಾಗಿ ಪರಿಹಾರ ಅದ. ಅಲ್ಲೇನದ? ಎಲ್ಲವೂ ಸುಳ್ಳದ, ಎಲ್ಲವೂ ತೂರಿ ಹೇಳೋದದ. ಇರೋದೊಂದಾದ ಯಾವಾಗಲೂ ಅದು ಎಲ್ಲ ಕಡೆ ಆದಂದ್ಮೇಲೆ ಇರೋದನ್ನು ನೋಡಿ ಆನಂದ ಪಡಬೇಕು ವಿನ ಇಲ್ಲದನ್ನು ನೋಡಿ ದುಃಖ ಪಡಬಾರ್ದು. ನಾವು ಇಲ್ಲದನ್ನು ರಕ್ಷಣೆ ಮಾಡೋಕೆ ಬಹಳ ಪ್ರಯತ್ನ ಮಾಡ್ತೀವಿ, ಇದ್ದದ್ದು ಹಾಳವರ ಪರವಿಲ್ಲ. ಜಗತ್ತ ಉಂಟದ, ಇಲ್ಲದನ್ನು ರಕ್ಷಣೆ ಮಾಡೋಕೆ ಉಂಟ ಜಗತ್ತು. ಇರುವಂಥ ಆತ್ಮ, ಇರುವಂಥ ಪರಮಾತ್ಮ, ಆ ಸ್ವರೂಪನೇ ಆದಲಂತ ಆನಂದ ಖುಷಿ ಪಡೋರು ಎಷ್ಟು ಮಂದಿ ಯಾರು? ಎಷ್ಟು ಮಂದಿ ಇಲ್ಲ, ಭಾಳ ಕಡಿಮೆ ಅಂತ. ಹಾಗಾಗಿ ಮುಂದೆ ಮುಚ್ಚಿತ ಮುದ್ಗತ ಪ್ರಾಣ ಬೋಧಯನ್ ಪರಸ್ಪರಂ ಕಥ ಎಂತಸ್ಯ ಮಾಂ ನಿತ್ಯಂ ತುಷ್ಟಂತಿ ಚ ರಮಂತಿ ಚ ಅಂತ ಮತ್ತೆ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಹೇಳ್ತಾನ, ನನ್ನಲ್ಲಿ ಚಿತ್ತವನ್ನಿಡುವವನು. ಚಿತ್ತ ಅಂದ್ರೇನು? ನನ್ನಲ್ಲಿ ಬುದ್ಧಿಯನ್ನು ಶ್ರದ್ಧೆಯಿಂದ ಇಟ್ಟವನು. ನನಗೆ ಯಾರು ತಮ್ಮ ಪ್ರಾಣವನ್ನೇ ಸಮರ್ಪಣೆ ಮಾಡಿದವನು ಮತ್ತು ಸದಾಕಾಲ ನನ್ನಲ್ಲಿ ನನ್ನ ವಿಷಯವನ್ನೇ ಚರ್ಚೆ ಮಾಡುವವನು. ಇಷ್ಟಲ್ಲದೆ ತಮ್ಮ ಆತ್ಮರೂಪನಾದ ನನ್ನ ಕಥನ ಮಾಡುತ್ತಾ ಅದರಲ್ಲಿಯೇ ಸಂತುಷ್ಟನಾಗಿದ್ದು ನನ್ನಲ್ಲಿಯೇ ರಮಿಸುವವನು. ಒಂದು ರಮಂತಿಚ ಅಂದ್ರೇನು? ನನ್ನಲ್ಲೇ ರಮಿಸುವನು. ಅವನು ಇದೇ ಪರಮೇಶ್ವರನ ಭಜನೆಯ ರೀತಿ. ಹಿಂಗ ರೀತಿ ಬೇರೆ, ಹಿಂಗ ಭಜನೆ ಮಾಡಂದ್ರ ಅವರು ಏಕತ್ವ. ಮತ್ತು ಆ ಭಜನೆಯಲ್ಲಿ ಕೂಡ ಏನು ತುಂಬ್ಯದ? ಏಕತ್ವ ತುಂಬ್ಯದಲ್ಲ. ಅಲ್ಪ ಜ್ಞಾನವನ್ನು ಅನೇಕತ್ವವನ್ನು ತೆಗೆದು ಏಕತ್ವ ಸಾರುವುದೇ ಭಜನೆ. ಅವೇ ಪದಗಳು, ಅವೇ ಪದ್ಯಗಳು. ನಾವು ಹಾಡೋದು ಭಾಳ ಚಲೋ ಆಡ್ತಾರೆ ಮಂದಿ, ಆದರೆ ತಿಳಿಯೋದು ಭಾಳ ಕನಿಷ್ಠ ತಿಳ್ಕೊಂಡಾರ. ಹಾಡೋದು ಮಾತ್ರ ಭಾಳ ಶ್ರೇಷ್ಠ ಅದ. ಭಗವಂತ ಏನು ಹೇಳ್ತಾನಂದ್ರೆ, ನನ್ನನ್ನು ನನ್ನ ಸ್ವರೂಪದಲ್ಲಿ ನೀನು ನೋಡಿದ್ರೆ ಅದೇನಾಗ್ತದ? ಭಜನೆಯ ರೀತಿ. ಹಾಗಾಗಿ ಇಲ್ಲಿ ಸಾಮಾನ್ಯ ಮಾನವರ ಮನಸ್ಸು, ಅವನ ಚಿತ್ತ ಮತ್ತು ಪ್ರಾಣ ಇವೆಲ್ಲ ಇಂದ್ರಿಯಗಳೆಲ್ಲವೂ ಪ್ರಾಪಂಚಿಕ ವಿಷಯದಲ್ಲೇ ತಿರುಗಕತ್ತವ. ಬೆಳಗ್ಗೆ ಎದ್ರೆ ನಮ್ಮ ಮನಸ್ಸು ಯಾರು ಹೇಳ್ತಾರೆ? ಬೆಳಗ್ಗೆ ಎದ್ರೆ ಮಹಾತ್ಮ ಹೇಳ್ತಾರೆ, ಏನು ತಮ್ಮ ಏನು ಮಾಡಬೇಡ, ಮಲಗುವಾಗ ಒಂದು 5 ನಿಮಿಷ
ಗುರುವಿನ ಮಂತ್ರವನ್ನು ಶಿವಧ್ಯಾನವನ್ನು ಮಾಡಿ ಮಲಗು. ಬೆಳಗ್ಗೆ ಏಳುವಾಗ ಬಹಳ ಆಗಬೇಡ, ಒಂದು 5 ನಿಮಿಷ ಶಿವಧ್ಯಾನ ಮಾಡಿ, ಶಿವಚಿಂತನೆ ಮಾಡಿ, ಗುರುಧ್ಯಾನವನ್ನು ಮಾಡಿ ಮುಂದೆ ನೀ ಪ್ರಪಂಚ ಮಾಡು ಅಂದರೆ ಮಲಗುವ ಕ್ಷಣವರೆಗೂ, ನಿದ್ದೆ ಬರೋವರೆಗೂ ನಮ್ಮ ಮನಸ್ಸು ಪ್ರಾಣ ಎಲ್ಲಿ ಧ್ಯಾನ ಮಾಡ್ತದೆ? ಬರೇ ಲೋಕ ಧ್ಯಾನ ಮಾಡ್ತದ, ಪ್ರಪಂಚ ಧ್ಯಾನ ಮಾಡ್ತದ, ವಿಷಯಗಳ ಧ್ಯಾನ ಮಾಡ್ತದ. ಎದ್ದೇಳುವಾಗ ಇನ್ನೂ ಪೂರ್ತಿ ಕಣ್ಣು ತೆರೆದಿಲ್ಲ, ಮತ್ತೆ ಅವೇ ಬಂದ್ಬಿಡ್ತಾವ ನೋಡ್ರಿ. ಮತ್ತೆ ಭಜನೆ ಅವ ಮಾಡವ ನೀನು, ಅವು ನಿರಂತರ ಮಾಡಂದ್ರು. ನಿರಂತರ ಮಾಡಂತ ಅದು ಹೇಳ್ತದೆ ಮಹಾತ್ಮರು. ಹಾಗಾಗಿ ಇವೇನು ಮಾಡ್ತಾವಂದ್ರೆ, ನಾವು ಯಾವ ಧ್ಯಾನ ಯಾವ ಚಿಂತನೆಯಲ್ಲಿ ನಮಗೆ ಮಲಗ್ತೀವಿ ಆ ಸಂಸ್ಕಾರದಿಂದಲೇ ಜೀವಾತ್ಮ ಮುಳುಗಿರ್ತಾನೆ. ಹೇಳುವಾಗ ಅದೇ ಸಂಸ್ಕಾರ ತಗೊಂಡೇ ಹೇಳ್ತಾನೆ ಅವನು. ಅಂದಾಗ ನೀನು ಹೇಳುವಾಗ ಆ ಪರಮಾತ್ಮ ಚಿಂತನೆ ಬರಬೇಕಾಗಿದ್ರೆ ಮಲಗುವಾಗ ಒಂದು 5 ನಿಮಿಷ ಯಾರಿಗೆ ಹೇಳುವ ಮನಸ್ಸಿನಲ್ಲೇ ಮಾಡ್ತೇನೆ. ನಾ ಬ್ರಹ್ಮ ಇದ್ದೀನಲ್ಲ, ಇದು ದೇಹ ಆದ, ಇದು ಪಂಚಮಹಾಭೂತ ಅದ, ಇಂದ್ರಿಯಾದಿಗಳವ, ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ಆ ಬ್ರಹ್ಮನೇ ನಾನಿದ್ದೇನೆ. ಓಂ ಅಸತೋಮ, ಆ 3 ಮಾತು ಹೇಳಿ ಮಲ್ಕೊಂಬಿಡು ಸಾಕು. ಅವೆಲ್ಲ ವಿಚಾರ ಮಾಡೋರಿಗೆಲ್ಲ. ಹೀಗೆ ಆದರೆ ಪರಮಾತ್ಮನೇ ತಾನೆಂಬ ಭಗವನ್ ಮಹಿಮೆ ನರಿತ ಜ್ಞಾನಿಗಳು ಈ ಕರ್ಣಗಳು ಪರಮಾತ್ಮನಲ್ಲಿ ಸಂಚಾರ ಮಾಡಕತ್ತವಂತ ತಿಳ್ಕಂತ ನಾವು ಹಿಂಗೆ ಧ್ಯಾನ ಮಾಡೋದು. ಅಜ್ಞಾನಿ ತನಗೇನು ನಡೀತು ಅಂದರೆ ನನ್ನಲ್ಲಿ ನಡೀಕತ್ತೇವಂತ ತಿಳ್ಕೊಂಡವನು. ತನ್ನಲ್ಲೇ ನೋವಾದ್ರೂ ತನ್ನಲ್ಲೇ ಅದಕ್ಕೆ ಸಾಕ್ಷಿ, ನಲಿವಾದರೂ ಕೂಡ ತನ್ನಲ್ಲಿ ಅದಕ್ಕೆ ನಾ ಸಾಕ್ಷಿ, ದುಃಖ ಬಂದೋದು ತನ್ನಲ್ಲಿ ದುಃಖಕ್ಕೆ ನಾ ಸಾಕ್ಷಿ, ಬಹಳ ಆನಂದ ಆಯಿತು ತನ್ನಲ್ಲಿ ಆನಂದಕ್ಕೆ ನೀ ಸಾಕ್ಷಿ ಇದ್ದಿ. ಈ ರೀತಿ ಕ್ಷಣ ಕ್ಷಣ ನಿನಗೆ ಯಾವ್ಯಾವಾಗ ವೃತ್ತಿ ಹೊರಗೆ ಹೋಗ್ತದ ಅಂತರ್ಮುಖ ಮಾಡ್ಬೇಕಾದ್ರೆ ಒಳಗೆ ಹೋಗಿ ವಿಚಾರ ಮಾಡು. ಹಾಗೆ ಅಜ್ಞಾನಿ ಈ ರೀತಿ ವರ್ತನೆ ಮಾಡ್ತಾನೆ, ಅಜ್ಞಾನಿ ಆ ರೀತಿ ಮಾಡ್ತಾನೆ. ಹಾಗಾದರೆ ಮನಸ್ಸು ಯಾವ ಕ್ಷಣವಾದರೂ ತದೇಕ ನಿಷ್ಠೆಯಿಂದ ಅದನ್ನು ಚಿಂತನೆ ಮಾಡಬೇಕು. ಸ್ವಲ್ಪ ಖಾಲಿ ಬೇಕಾದ ಹೊರಗೆ ಬಾಹ್ಯದಲ್ಲಿ ದುನಿಯಾ ನಡಲಿ, ಒಳಗೆ ಚಿಂತನೆ ಮಾಡೋದು ಬೇರೆ. ಈಗ ಏನು ನೋಡ್ತಿದ್ದಿ, ಏನನ್ನು ನೋಡಿದೆ ಅಂದರೆ ಅಲ್ಲಿ ನೀನು ನೋಡೋಕ್ಕಾಗ, ಅದು ನೋಡಿದ್ದು ನೋಡಿಸಿಕೊಳ್ಳುವುದು ಅದು ಬೇರೆ, ನೋಡೋ ನಾನು ಬೇರೆ ಅಂತ ಕಮ್ಮಕ್ಕಾದ. ಈಗ ಮಾತಾಡಕತ್ತೀನಿ, ನಾನೇ ಮಾತಾಡ್ದಂತ ಯಾಕೆ ಹೇಳ್ತಿದ್ದೆ, ಇಲ್ಲಿ ವಾಕ್ ಮಾತಾಡಕತ್ತದ ಅದನ್ನು ನಾ ತಿಳಿಯಕತ್ತೀನಿ, ನಿಮ್ಮ ಕರ್ಣೇಂದ್ರಗಳು ಕೇಳಕತ್ತೇವ, ಅದಕ್ಕೆ ಸಾಕ್ಷಿ ನಾನಂತ ನೀವು ಕೇಳಬೇಕು. ಮಾತಾಡೋ ಮಾತಿಗೆ ಸಾಕ್ಷಿ ನಾನಂತ, ಮಾತೇ ನಾನಂತ ಹೋಗಬಾರ್ದು, ಕೇಳೋನೇ ನಾನು ಆಗಬಾರ್ದು ನೋಡ್ರಿ. ಅಜ್ಞಾನಿಗಳು ನಾ ಕೇಳಿ ಬಂದಪ್ಪ ಅಂತ ಅವನತ್ತೆ, ನಾ ಹೇಳಿ ಬಂದಂತ ಇವನಂತ, ಕೇಳಿದವನ ಹಿಂಗೆ ಹೇಳ್ಬಾರ್ದಾಗಿತ್ತು ಅಂತ ಅವನೇ ಅಂತಾನ, ಮತ್ತೆ ಹೆಂಗೆ ಹೇಳ್ಬೇಕಾಗಿತ್ತು ಅಂತ ಇವನೇ ಅಂತಾನ, ಶುರುವಾಯ್ತು ನೋಡಿ ಜಗಳ. ಹಾಗಾಗಿ ಜ್ಞಾನಿಗಳ ಇರುವಿಕೆ ನಮಗೆ ಬರಬೇಕಾಗಿದ್ರೆ ಸ್ವಲ್ಪ ವಿಶಾಲವಾಗಿ ನಾವು ಅನುಭವ ಮಾಡಬೇಕು, ಅರ್ಥ ಮಾಡಬೇಕು. ಸುಮ್ಮನೆ ಹುಡುಗಾಟಿಗೆ ಜ್ಞಾನಿಗಳಂತ ಅಲಕ್ಷ್ಯ ದೃಷ್ಟಿಯಿಂದ ನೋಡಬಾರ್ದಂತ. ಅದಕ್ಕೆ ಅಜ್ಞಾನಿಗಳ ಮನಸ್ಸು ಎಲ್ಲಿ ಅದಂದರೆ ನಶ್ವರವಾದ ಭೌತಿಕ ಪದಾರ್ಥಗಳೆಲ್ಲ ಅದ. ಅವ್ರ ಮನಸ್ಸು ಸದಾ ಕಾಲ ದೇಹದ ಮೇಲೆ ಆದ ನೋಡ್ರಿ. ಯಾವಾಗ ನೋಡಿ ದೇಹದ ಚಿಂತೆನೆ, ದೇಹದ ಚಿಂತೆ ಯಾವಾಗ ಪ್ರಾರಂಭ ಆಯ್ತಿಲ್ಲ, ನಿನಗೆ 100,000 ಕೋಟಿಗಳುಂಟು ಶಂಕರ. ಒಂದು ಚಿಂತೆಗೆ ಹಚ್ಚಂಗಲ್ಲ, ಅದಕ್ಕೆ ಅದು ಚಿಂತೆ, ಅದಕ್ಕೆ ಅದು ಯಾರು, ಅದಕ್ಕೆ ಮೂಲ ಅದಕ್ಕೆ ಕಿತ್ತೊಕ್ಕೊಬಿಟ್ರೆ ಮುಗಿದೋಯ್ತು ನೋಡು. ಹಾಗಾಗಿ ಜ್ಞಾನಿಗಳ ಮನಸ್ಸು ಯಾವಾಗಲೂ ಶಾಶ್ವತವಾದ ಪದಾರ್ಥ ಇರುತ್ತೆ ನೋಡ್ರಿ. ನಶ್ವರವಾದ ಪದಾರ್ಥಗಳು ಅಜ್ಞಾನಿಗಳಿರ್ತದೆ. ಶಾಶ್ವತವಾದ ಪದಾರ್ಥಗಳು ಯಾವುದು? ಆತ್ಮ.
ನಶ್ವರವಾಗದ ದೇಹ ಅಲ್ಲ, ಇರೋದು ಯಾವುದಾದ ಆತ್ಮ. ಅದಕ್ಕೆ ಇರುವ ಆತ್ಮದ ಸ್ವರೂಪದಲ್ಲೇ ನೀನಿರು, ಅದು ಭಜನೆ ಆಗ್ತದೆ. ಇರಲಾರ್ದ ದೇಹದ ಸ್ವರೂಪ ಏನದ ಅದು ಅಲೌಕಿಕ ಆಗಿ ಅದು ಪ್ರಪಂಚ ಆಯ್ತು ನೋಡ್ರಿ, ಅದು ಪಾರಮಾರ್ಥ ಆಯ್ತು. ಹಾಗಾಗಿ ಸಾಮಾನ್ಯರಾದ ಅಜ್ಞಾನ ಜನರು ಪರಿಣಾಮದಲ್ಲಿ ನಾಶವಾಗುವ ಅನಿತ್ಯವಾದ ಕ್ಷುದ್ರಗಳಾದ ಪ್ರಾಪಂಚಿಕ ವಸ್ತುಗಳಲ್ಲಿ ಹೆಚ್ಚು ನಾವು ಪ್ರೇಮ ಮಾಡ್ತೀವಿ. ನಾವು ಹೆಚ್ಚು ಪ್ರೀತಿಯಲ್ಲದ, ಇಷ್ಟು ಪ್ರೀತಿ ಸತ್ಯವಾದ ಆತ್ಮನಲ್ಲಿದ್ದರೆ ಎಂದೋ ಮುಕ್ತರಾಗ್ತಿದ್ವಿ ನಾವು. ವಸ್ತುಗಳಲ್ಲಿರುವಂಥ ಪ್ರೀತಿ, ಪ್ರೇಮ, ಮೋಹ ಅದು ಸ್ವಲ್ಪ ಒಂದು ಕ್ಷಣವಾದಡೆ ಆಗಲ್ಲ ಅಂದ್ರೆ ಮಹಾತ್ಮ ಒಂದು ನನ್ನ ಸ್ವರೂಪದ ಚಿಂತನೆ ಕಡೆ ಹೋದರೆ ಭಗವಂತ ಆತೀವಿ, ಪರಮಾತ್ಮ ಆತೀವಿ. ಆಗ್ತವೋ ಇಲ್ಲ? ಹಾಗಾಗಿ ಮೂಲಂಗಿಯನ್ನ ನಾವು ಯಾವುದರ ಮೇಲೆ ಹೆಚ್ಚು ಪ್ರೀತಿ ಇರ್ತೀವಿ ಅದ್ರಂಗ ನಮ್ಮ ಮನಸ್ಸು ವೃತ್ತಿ ಆಗ್ತದೆ. ಅದೇ ವಾಸನೆ ಇರ್ತದ, ಅದೇ ವಾಸನೆ ಹಿಡ್ಕೊಂಡು ಸತ್ತು ಹೋಗ್ತೀವಿ, ಅದೇ ವಾಸನೆಯಿಂದ ಮತ್ತೆ ಹುಡ್ತೀವಿ. ಹಾಗಾಗಿ ನಾವು ಉದಾಹರಣೆಗೆ ಒಬ್ಬ ಮೂಲಂಗಿಯನ್ನು ತಿನ್ನಂದ್ರೆ ಆ ಮೂಲಂಗಿ ತಿಂದವನಿಗೆ ಮೂಲಂಗಿಯ ಡೇಗೆ ಬರ್ತದೆ. ಅವನಿಗೆ ಡೇಗದಂಗೆಲ್ಲ ಮೂಲಂಗಿ ವಾಸನೆ ಬರ್ತಲ್ಲ. ಈಗ ತಿಂದ ನನ್ನ ಮೂಲಂಗಿ ಡೇಗ ಬಂದ ತಿನ್ನಕತ್ತಿಲ್ಲ, ಅವನು ಯಾವೋ ತಿಂದನ, ಬೆಳಗ್ಗೆ ತಿಂದನ ರಾತ್ರಿ ಡೇಗ್ನೇ ಬರ್ತಾವ ನೋಡ್ರಿ. ಅದರಂತೆ ಅವರು ಬಾಯಿ ತೆರೆದ ಸಾಕು ಅಜ್ಞಾನಿಗಳು ನೋಡ್ರಿ, ಬೇಗ ಬಂದ್ರೆ ಸಾಕು ಕ್ಷಣದಲ್ಲಿ ಮುಲ್ಲಂಗಿ ವಾಸನೆ ಬರ್ತದೆ ಅವ್ರ ಬಾಯಿಯಿಂದ, ಮತ್ತೊಂದು ಬರೋದಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದ ಮೇಲೆ ನಾನು ಹೇಳಿದ್ನಲ್ಲ, ರಾತ್ರಿ ಮಲಗುವಾಗ ಏನು ತಿಂದಿದ್ದಿ, ಏನು ಉಂಡಿದ್ದಿ, ಏನು ನೆನೆದಿದ್ದಿ, ಏನು ಆತ್ಮಚಿಂತನೆ ಮಾಡಿದ್ದಿ, ಅದು ಬೆಳಿಗ್ಗೆ ಬರ್ತದೆ. ಹೌದಾ ಇಲ್ಲ? ಅಂದಾಗ ಇಲ್ಲಿ ನಮಗ ಬಾಯಿ ತೆರೆದ್ರೆ ಸಾಕು, ಬಾಯಿ ತೆರೆದ್ರೆ ಸಾಕು. ಬಾಯಿ ಯಾವ ಮುಚ್ಚುತ್ತದ? ನಿದ್ದೆಗಷ್ಟೇ ಮುಚ್ಚದ ಬಾಯಿ, ಅದು ಗಾಢವಾದ ನಿದ್ದೆ ಮುಚ್ಚೋದಿಲ್ಲ. ಅದು ಬೆಳಿಗ್ಗೆ ಬಾಯಿ ತೆರೆದಾಗ ಬರೀ ಪ್ರಪಂಚಿಕ ಪದಾರ್ಥನೇ ಬರ್ತಾವ ನಮಗೆ. ಅಂದ್ರೆ ಅವೇ ನಮಗೆ ಬರ್ತಾವ ಅಂದ್ರೇನು? ಪ್ರಪಂಚದ ಪದಾರ್ಥಗಳನ್ನ ಹಿಡ್ಕೊಂಡ ಮಲಗಿದ್ದಿ, ಬೆಳಗ್ಗೆ ಮೇಲೆ ಅದೇ ಪ್ರಪಂಚದ ಮಾತುಗಳನ್ನು ಡೇಗಿದ್ದಿ. ಉಂಡದ್ದು ಡೇಗೆ ಬರ್ತದಲ್ಲ, ಮತ್ತು ನೀನೇನು ಮಾಡಿದ್ದಿ ಅದೇ ಡೇಗೆ ಬಂದ. ನೀನು ಅನುಭವದಲ್ಲಿ ನೋಡಂದ್ರ ನಮ್ಮ ಅನುಭವಕ್ಕೆ ನೋಡೋದು. ಯಾರೋ ವಿಷಯವನ್ನು ಹೇಳಕತ್ತಿಲ್ಲ ಮಹಾತ್ಮರು, ಆದರೆ ಜ್ಞಾನಿಗಳ ಪ್ರವರ್ತನೆ ಈಗಿರುವುದಿಲ್ಲ. ಅವರ ಮೂರು ಕರಣಗಳು, ತ್ರಿಕರಣಗಳು, ಒಂದು ಮನ, ಬುದ್ಧಿ, ಶರೀರ, ವಾಣಿ, ಮನಸ್ಸಿನವ ಆತ್ಮ ಸಂಸ್ಕಾರ ಆಗ್ಯಾವಕು. ಏನು ಸಂಸ್ಕಾರ? ಆತ್ಮ ಸಂಸ್ಕಾರ. ಆದ್ದರಿಂದ ಅವ್ರಿಗೆ ಏನನ್ನ ಮಾತನಾಡಿದ್ರು ಶಿವ ಶಿವ ಬಸವ ಸಿದ್ಧಾರೂಢ ಅಂತಾರೆ, ಗುರುವೇ ಅಂತಾರೆ. ಮತ್ತೆ ಏನಾದರೂ ಚಿಂತೆ ಮಾಡಿದ್ರೆ ಆತ್ಮಚಿಂತನೆ ಮಾಡ್ತಾರೆ. ಮಾತುಗಳಲ್ಲಿ ಆತ್ಮಚಿಂತನೆ, ನಡೆಯಲು ಆತ್ಮಚಿಂತನೆ, ನುಡಿಯಲು ದೇವಚಿಂತನೆ. ಹೀಗೆ ಪಕ್ವವಾದ ಹಣ್ಣನ್ನು ಯಾವ ಸ್ಥಳದಲ್ಲಿ ಕಡಿದರೂ ಕೂಡ ಅದು ಮಧುರವೇ ಮಧುರ. ಅಪಕ್ವವಾದ ಹಣ್ಣು ಒಂದು ಕಡೆ ತಿಂದ ಸಿಹಿ ಆತ ನೋಡ್ರಿ ಮಾವಿನ ಹಣ್ಣು, ಇನ್ನೊಂದು ಕಡೆ ಅದೇ ಹಣ್ಣು ತಿಂದರೆ ಹುಳಿ ಆಗ್ತದೆ. ಯಾಕಾಗಿಲ್ಲ? ಪೂರ್ತಿ ಪಕ್ವ ಆಗಿಲ್ಲ. ಅದೇ ರೀತಿಯಾಗಿ ಪುಷ್ಪವು ತನ್ನ ಸುತ್ತಮುತ್ತಲು ಪರಿಮಳವನ್ನೇ ಬೀರಿದಂತೆ ಒಂದು ಹೂವಾದ ಅದರ ವಾಸನೆ ಬೀರ್ತದ, ಒಂದೇ ದಿಕ್ಕಿಗಲ್ಲ, ಎಲ್ಲ ದಿಕ್ಕಿನಲ್ಲಿ ಯಾವ ದಿಕ್ಕಿಗೆ ನೋಡೋ ಅದ್ರ ವಾಸನೆ ಬರ್ತದೆ.
ಅದರಂತೆ ಜ್ಞಾನಿಗಳ ಉಪಾಧಿ ಮಾರ್ಗ ಶರೀರದಿಂದ ನೋಡ್ರಿ ಅದೇ ವಾಸನೆ, ದೈವ ವಾಸನೆ. ಮಾತಿನಿಂದ ನೋಡ್ರಿ ದೈವ ವಾಸನೆ, ಮನಸ್ಸಿನಲ್ಲಿ ಕೂಡ ದೈವ ವಾಸನೆ. ಯಾರಿಗೆ? ಜ್ಞಾನಿಗಳಿಗೆ. ಹೀಗೆ ಅನಂತ ಮಾತುಗಳನ್ನು ಇಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಯಾವ ರೀತಿ ನನ್ನನ್ನು ಉಪಾಸನೆ ಮಾಡು, ಯಾವ ರೀತಿ ವಿಭೂತಿ ಯೋಗವನ್ನು ಮಾಡು, ಯಾವ ರೀತಿ ನೀನು ತಿಳಿದುಕೊಂಡರೆ ನಿನಗೆ ಆತ್ಮ ಕಲ್ಯಾಣದ ದರ್ಶನ ಭಾಗ್ಯ ಲಭಿಸುವುದು ಅನ್ನುವಂಥ ಹಲವು ವಿಚಾರಗಳನ್ನು ಇಲ್ಲಿಯವರೆಗೆ ಹೇಳಿದರು. ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಮತ್ತೆ ಅದು ಮನೆಗಿಟ್ಟು ಅದು ಮನೆಗಿಡು ಊತ ಮುಂದೆ ಆರುತಿ ಬೆಳಗುವೆನೋ ಆರುತಿ ಬೆಳಗು ಅಲ್ಲ ಮನೆ ಜ್ಞಾನದ ಬೆಳಕು ನೀಡುವಂತ ಗುರುವಿಗೆ ಆರುತಿ ಬೆಳಗುವೆನೋ ಆರುತಿ ಬೆಳಗುವೆನೋ ನಾನೊಂದು ಆರುತಿ ಬೆಳಗುವೆನೋ. ಜ್ಞಾನದ ಬೆಳಕು ನೀಡುವಂತ ಗುರುವಿಗೆ ಆರುತಿ ಬೆಳಗುವೆನೋ. ಜ್ಞಾನದ ಬೆಳಕು ನೀಡುವ ಗುರುವಿಗೆ ಆರುತಿ ಬೆಳಗುವೆನು. ಉದಯ ಕಾಲದಲ್ಲೆಂದೋ ನಾನೊಂದು ಜ್ಞಾನದ ಜ್ಯೋತಿ ಬೆಳಗಿ ಉದಯ ಬುದ್ಧಿಯ ಭಕ್ತಿಯ ಮಾಡುತ್ತ ಆರುತಿ ಬೆಳಗುವೆನೋ ಆರುತಿ ಬೆಳಗುವೆನೋ ನಾನೊಂದು ಆರುತಿ ಬೆಳಗುವೆನೋ. ಜ್ಞಾನದ ಮೂರುತಿ ನೀನೇ ಎಂದು ಆರುತಿ ಬೆಳಗುವೆನೋ ಆರುತಿ ಬೆಳಗುವೆನೋ ಗುರುವರ ಆರುತಿ ಬೆಳಗುವೆನೋ. ನಾನೇ ನೀನೋ ನಾನೇ ನಿನಗೊಂದು ಆರುತಿ ಬೆಳಗುವೆನೋ. ನಾನೇ ನೀನೇ ನಾನೇ ನಿನಗೊಂದು ಆರುತಿ ಬೆಳಗುವೆನು. ನಾನೇ ನೀನೇ ನಾನೇ ನಿನಗೊಂದು ಆರುತಿ ಬೆಳಗುವೆನು. ಆರುತಿ ಬೆಳಗುವೆನೋ ಗುರುವರ ಆರುತಿ ಬೆಳಗುವೆನು. ಅನಂತ ಕಾಲದಲ್ಲಿ ಗುರುವರ ಅನಂತ ರೂಪದಲ್ಲಿ ಗುರುವರ ಅನಂತ ರೂಪದಲ್ಲಿ ಅನಂತ ಮೂರುತಿ ಬಸವಾನಂದಗೆ ಆರುತಿ ಬೆಳಗುವೆನೋ. ಆರುತಿ ಬೆಳಗುವೆನು ಆರುತಿ ಬೆಳಗುವೆನೋ ನಾನೊಂದು ಆರುತಿ ಬೆಳಗುವೆನು ಆರುತಿ ಬೆಳಗುವೆನೋ ನಾನೊಂದು ಆರುತಿ ಬೆಳಗುವೆನು. ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನು. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ.